ಧಾರವಾಡ ಕಟ್ಟೆಯ ಈ ವೇದಿಕೆನಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇವತ್ತಿನ ಉಪನ್ಯಾಸ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಧಾರವಾಡ ಕಟ್ಟೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ 353 ಉಪನ್ಯಾಸಗಳನ್ನ ನಿರಂತರವಾಗಿ ಜಾರಿಗೊಳಿಸೋದ್ರ ಮೂಲಕ ಕನ್ನಡದ ನೆಲದಲ್ಲಿ ಹಾಗೇನೆ ಇಡೀ ದೇಶದಾದ್ಯಂತ ತನ್ನದೇ ಆದಂತಹ ಒಂದು ವಲಯವನ್ನ ಸೃಷ್ಟಿ ಮಾಡಿಕೊಂಡು ಅಂತಾರಾಷ್ಟ್ರೀಯ ಒಂದು ಸಾಹಿತ್ಯ ಸಾಂಸ್ಕೃತಿಕ ಸ್ವಾಯತ್ತ ಸಂಸ್ಥೆಯಾಗಿ ಇವತ್ತು ಬೆಳೀತಾ ಇದೆ, ಬೆಳವಣಿಗೆಯನ್ನ ಹೊಂದಿದೆ. ಧಾರವಾಡ ಕಟ್ಟೆಯ ಒಂದು ಕೇಳುಗರು ಶೇಕ್ಸ್ಪಿಯರ್ನ ಎಲ್ಲ ನಾಟಕಗಳ ಕುರಿತಾಗಿ ಒಂದು ಉಪನ್ಯಾಸ ಮಾಲಿಕೆಯನ್ನ ಆಯೋಜನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಆ ನಿಟ್ಟಿನಲ್ಲಿ ಧಾರವಾಡ ಕಟ್ಟೆ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಬೇಕು, ಮತ್ತೆ ಶೇಕ್ಸ್ಪಿಯರ್ನ ಅಷ್ಟು ನಾಟಕಗಳ ಮೇಲೆ ಕನ್ನಡದಲ್ಲಿ ಉಪನ್ಯಾಸಗಳು ಜರುಗಬೇಕು ಅಂತ ಒಂದು ಮಹತ್ವದ ಯೋಜನೆಯನ್ನ ಕೈಗೆತ್ಕೊಂಡು ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತು 24ನೇ ಒಂದು ಉಪನ್ಯಾಸದಲ್ಲಿ ನಾವು ಭಾಜನ ಆಗಿದ್ದೇವೆ. ಶೇಕ್ಸ್ಪಿಯರ್ನ ದ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಈ ನಾಟಕದ ಕುರಿತಾಗಿ ಮಾತನಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಕರೆಯನ್ನ ಮನ್ನಿಸಿ ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಡಾಕ್ಟರ್ ಸಿದ್ದೇಶ್ವರ್ ಕಮತಿ ಪ್ರಾಂಶುಪಾಲರು BLDಯ ASP ವಾಣಿಜ್ಯ ಕಾಲೇಜು ವಿಜಯಪುರ ಇವರು ವೇದಿಕೆಯಲ್ಲಿ ಉಪಸ್ಥಿತ ಇದ್ದಾರೆ. ಸರ್, ತಮಗೆ ಧಾರವಾಡ ಕಟ್ಟೆಯ ಈ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೀವಿ. ಆತ್ಮೀಯ ಸ್ವಾಗತ ಸರ್. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಸರ್, ತಮಗೂ ಕೂಡ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯರು ಹಾಗೆ ಪ್ರಾಧ್ಯಾಪಕರುಗಳು, ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರದವರು ಹಾಗೆ ಧಾರವಾಡ ಕಟ್ಟೆಯ ಎಲ್ಲ ಬಳಗದವರು ಕೂಡ ಉಪಸ್ಥಿತ ಇದ್ದಾರೆ. ಎಲ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಸಿದ್ದೇಶ್ವರ್ ಕಮತಿ ಸರ್ ಈ ಮೊದಲು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸುದೀರ್ಘವಾದಂತಹ ಒಂದು ಸೇವೆಯನ್ನ BLD ಇನ್ಸ್ಟಿಟ್ಯೂಟ್ ಅಲ್ಲಿ ಅವರು ಮಾಡಿಕೊಂಡು ಬಂದು ಇವತ್ತು ಪ್ರಾಂಶುಪಾಲರಾಗಿ ವಿಜಯಪುರದಲ್ಲಿ ತಮ್ಮ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಿರಂತರವಾಗಿ ಸಾಹಿತ್ಯದೊಂದಿಗೆ ಕನ್ನಡ ಹಾಗೆ ಇಂಗ್ಲಿಷ್ ಎರಡೂ ಸಾಹಿತ್ಯದೊಂದಿಗೆ ಒಡನಾಟವನ್ನ ಇಟ್ಕೊಂಡಂತ ಶ್ರೀಯುತರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ, ಕಾನ್ಫರೆನ್ಸಸ್ಗಳಲ್ಲಿ ತಮ್ಮ ಪ್ರಬಂಧಗಳನ್ನ ಮಂಡಿಸಿದಂತಹ ಹೆಗ್ಗಳಿಕೆ ಸರ್ ಅವ್ರದ್ದು. ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ನಾವು ಯಾವತ್ತಾದ್ರೂ ಅವರಿಗೆ ಉಪನ್ಯಾಸವನ್ನ ನೀಡಬೇಕು ಅಂತ ಕೇಳ್ಕೊಂಡಾಗ ಪ್ರತಿ ಟೈಮನ್ನು ಕೂಡ ನಾವು ನಿಮ್ ಜೊತೆಗಿರ್ತೇವೆ ಅಂತ ಭರವಸೆಯ ಮಾತುಗಳನ್ನ ಹೇಳ್ತಾ ನಾವು ಕೇಳ್ಕೊಂಡಾಗೆಲ್ಲಾನು ಕೂಡ ಅವ್ರು ಬಂದು ಧಾರವಾಡ ಕಟ್ಟೆನಲ್ಲಿ ಉಪನ್ಯಾಸಗಳನ್ನ ಮಂಡಿಸ್ತಾರೆ. ಇಂಥ ಮಹನೀಯರಿಗೆ ಇವತ್ತು ನಾವು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಶೇಕ್ಸ್ಪಿಯರ್ನ ನಾಟಕದ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ನಾಟಕದ ಕುರಿತಾಗಿ ಇವತ್ತು ಮಾತನಾಡ್ಲಿದ್ದಾರಲ್ಲ, ಅವರ ಮಾತುಗಳಿಗೆ ನಾವು ಕಿವಿಯಾಗ್ಲಿದ್ದೇವೆ. ಸರ್, ತಮ್ಗೆ ಮತ್ತೊಮ್ಮೆ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇನೆ ಈ ವೇದಿಕೆಯ ಮೂಲಕ. ಮೊದಲು ತಮ್ಮ 60 ನಿಮಿಷದ ಮಾತುಗಳಿಗೆ ನಮ್ಮ ವೇದಿಕೆ ಕಿವಿಯಾಗಲಿದೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ಅದ ನಂತರದಲ್ಲಿ ಚರ್ಚೆಗೆ ಅವಕಾಶ ಇದೆ. ಇಷ್ಟು ಮಾತುಗಳ ಜೊತೆಗೆ ಧಾರವಾಡ ಕಟ್ಟೆಯ ಮುಂದಿನ ಯೋಜನೆಗಳ ಕುರಿತು 1 ನಿಮಿಷದ ಒಂದು ಸಮಯವನ್ನ ನೆನೆದುಕೊಂಡು ಪ್ರತಿ ಗುರುವಾರ ಕನ್ನಡ ಸಾಹಿತ್ಯ ಪರಂಪರೆ ಮತ್ತು ಸಮಕಾಲೀನತೆ ಎನ್ನುವಂತಹ ಸೀರೀಸ್ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗೇನೆ ಪ್ರತಿ ವೆಡ್ನೆಸ್ಡೇ ಅಂದ್ರೆ ಬುಧವಾರ ದಿವಸ ಇಂಗ್ಲಿಷ್ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಸರ್ ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಈಗಾಗಲೇ ಅದರದ್ದು ರೂಪರೇಷೆ ಆಲ್ಮೋಸ್ಟ್ ತಯಾರಾಗಿದೆ. ಫೆಬ್ರವರಿ ಅಷ್ಟೊತ್ತಿಗೆ ಅದನ್ನ ಪ್ರಾರಂಭ ಮಾಡುವಂತಹ ಯೋಜನೆ ಇದೆ. ಇಂಟರ್ನ್ಯಾಷನಲ್ ಲೆಕ್ಚರ್ ಸೀರೀಸ್ ಇನ್ ಸಂಸ್ಕೃತ್ ಲಿಟ್ರೇಚರ್ ಅಂತ ಇಂಗ್ಲಿಷ್ ನಲ್ಲಿ ಅದು ಉಪನ್ಯಾಸಗಳು ಜರುಗುತ್ತೆ. ಹಾಗೆ ಪ್ರತಿ ಶುಕ್ರವಾರ ಇದೇ ಒಂದು ವೇದಿಕೆಯಲ್ಲಿ ಭಾರತ್ ಇನ್ ವೆಸ್ಟರ್ನ್ ಅಂಡ್ ಇಂಡಿಯನ್ ಇಮ್ಯಾಜಿನೇಷನ್ ಎನ್ನುವಂತಹ ಒಂದು ಶೀರ್ಷಿಕೆ ಅಡಿನಲ್ಲಿ, ಮಾಲಿಕೆ ಅಡಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಸೀರೀಸ್ ಆಫ್ ಲೆಕ್ಚರ್ಸ್ ಕೂಡ ನಡೀತಾ ಇದೆ. ಅದನ್ನು ಕೂಡ ಫೆಬ್ರವರಿ ಅಷ್ಟೊತ್ತಿಗೆ ಪ್ರಾರಂಭ ಆಗ್ಲಿದ್ದಾವೆ. ಅದರ ಕಂಪ್ಲೀಟ್ ಬ್ರೋಚರ್ಸ್ ಮತ್ತೆ ಅದರ ಸ್ಪೀಕರ್ಸ್ ಗಳ ವಿವರಗಳು ಮತ್ತೆ ಅದರ ಯಾವ ಡೇಟ್ ಇಂದ ಎಕ್ಸಾಕ್ಟ್ಲಿ ಸ್ಟಾರ್ಟ್ ಆಗುತ್ತೆ ಅದರ ಕಂಪ್ಲೀಟ್ ಮಾಹಿತಿಯನ್ನ ಧಾರವಾಡ ಕಟ್ಟೆಯ ಒಂದು ವೇದಿಕೆನಲ್ಲಿ ಮತ್ತೆ ವೆಬ್ಸೈಟ್ ಅಲ್ಲಿ ಅದನ್ನ ಮಾಹಿತಿಯನ್ನ ಶೇರ್ ಮಾಡ್ತೀವಿ. ಅದನ್ನ ದಯವಿಟ್ಟು ಗಮನಿಸಬೇಕು. ಜೊತೆಗೆ 2 ದಿನಗಳ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಅನ್ನ ಸಿವಿಲೈಸೇಷನ್ ಲಿಟ್ರೇಚರ್ ಮೇಲೆ ಮಾಡಬೇಕು ಅಂತ ಈಗಾಗಲೇ ನಿಟ್ಟಿನಲ್ಲಿ ಕಾರ್ಯಗತಗೊಂಡು ಮಾರ್ಚ್ 13 ಮತ್ತು 14ನೇ ತಾರೀಕಿನಂದು
ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು, ಹಾಗೇನೆ ಧಾರವಾಡದ JSS ಕಾಲೇಜ್, ಹಾಗೆ ಪೀಟರ್ ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಇವರ ಸಹಯೋಗದಲ್ಲಿ ಈ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಜರುಗ್ತಾ ಇದೆ. ಅದರ ಬ್ರೋಚರ್ ಈಗಾಗಲೇ ಎಲ್ಲಾ ಕಡೆನೂ ಶೇರ್ ಆಗಿದೆ. ಅದರ ಲಿಂಕ್ ಥ್ರೂ ತಾವು ಒಂದು ಕಾನ್ಫರೆನ್ಸ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ತಮ್ಮ ಅಮೂಲ್ಯವಾದಂತಹ ಪ್ರಬಂಧಗಳನ್ನ ಕಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇವೆ. ಇಷ್ಟು ಮಾತುಗಳನ್ನ ಹೇಳ್ತಾ ಸರ್ಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವರ ಮಾತುಗಳಿಗೆ ಬಿಟ್ಕೊಡ್ತಾ ಇದ್ದೇನೆ. ಸರ್, ತಮಗೆ ಸ್ವಾಗತ. ಈಗ ನಿಮ್ಮ ಮಾತು. ಥ್ಯಾಂಕ್ ಯು ಮೇಡಮ್. ಇದು ನನ್ನ ಸ್ಕ್ರೀನ್ ಶೇರ್ ಮಾಡೋದಕ್ಕೆ ಸ್ವಲ್ಪ ನೀವು ಇದು ಕೊಟ್ಟರೆ ಪವರ್ ಪಾಯಿಂಟ್ ಇದೆ ತೋರಿಸ್ಬಿಟ್ಟು. ಎಸ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಧಾರವಾಡ ಕಟ್ಟೆಯ ಈ ಬೌದ್ಧಿಕ ಸಂವಾದದಲ್ಲಿ ಭಾಗವಹಿಸುತ್ತಿರುವ ಹಿರಿಯ ವಿದ್ವಾಂಸರಿಗೆ, ಅಧ್ಯಾಪಕ ಮಿತ್ರರಿಗೆ, ಸಾಹಿತ್ಯಾಸಕ್ತರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ವಂದಿಸುತ್ತಾ, ನನ್ನ ಮಾನಸ ಗುರುಗಳಾದಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರೇ, ಸಹೋದರಿ ವಿಜಯಲಕ್ಷ್ಮಿ ಅವರೇ, ಹಾಗೂ ಧಾರವಾಡ ಕಟ್ಟೆಯ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ, ತಮ್ಗೆಲ್ಲರಿಗೂ ಈ ಒಂದು ನನ್ನ ಉಪನ್ಯಾಸಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಇಂದು ನಾನು ಚರ್ಚೆಗೆ ಎತ್ತಿಕೊಂಡಿರುವಂತಹ ಕೃತಿ ವಿಲಿಯಂ ಶೇಕ್ಸ್ಪಿಯರ್ ಅವರ ದ ಟೂ ಜೆಂಟಲ್ಮೆನ್ ಆಫ್ ವೆರೋನಾ. ಸಾಹಿತ್ಯ ವಿಮರ್ಶೆಯಲ್ಲಿ ಈ ನಾಟಕವನ್ನ ಅನೇಕರು ಬಹಳಷ್ಟು ಸಲ ಅಪಕ್ವವಾಗಿದೆ, ಇಮ್ಯಾಚ್ಯೂರ್ ಅಥವಾ ದೋಷಪೂರಿತವಾಗಿದೆ ಎಂದು ಕರೆದಿದ್ದಾರೆ. ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಜಿಯೋಗ್ರಫಿಕಲ್ ಎರರ್ಸ್ ಕೂಡ ಇದೆ. ಉದಾಹರಣೆಗೆ ಶೇಕ್ಸ್ಪಿಯರ್ ಈ ನಾಟಕದ ಒಂದು ಸೆಟ್ಟಿಂಗ್ ಅನ್ನ 2 ನಗರಗಳಲ್ಲಿ ನಡೆಸ್ತಾನೆ. ಒಂದು ವೆರೋನಾ ಮತ್ತು ಮಿಲಾನ್. ನಾಯಕ ಮಿಲಾನ್ಗೆ ಪ್ರಯಾಣ ಮಾಡಲಿಕ್ಕೆ ಹಡಗಿನ ಮೂಲಕ ಹೋಗುತ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವು 2 ಲ್ಯಾಂಡ್ ಲಾಕ್ ಸಿಟಿಗಳು, ಅಂದ್ರೆ ಭೂ ಪ್ರದೇಶದಲ್ಲೇ ಇವು 2 ಸಮೀಪದಲ್ಲೇ ಇವೆ. ಇದೊಂದು ಜಿಯೋಗ್ರಫಿಕಲ್ ಎರರ್ ಕೂಡ ಒಂದು ಕಾರಣವಾಗುತ್ತೆ ಇದನ್ನ ಅಪಕ್ವ ಅಥವಾ ಇಮ್ಯಾಚ್ಯೂರ್ ಅಂತ ಹೇಳಿ ಕರೀಲಿಕ್ಕೆ. ಅದರ ಜೊತೆಗೆ ಕೆಲವೊಂದು ಎರಾಟಿಕ್ ಕ್ಯಾರೆಕ್ಟರೈಸೇಷನ್ಗಳನ್ನ ಕೂಡ ನಾವಿಲ್ಲಿ ನೋಡಬಹುದು. ಅದಕ್ಕೂ ಕೂಡ ಬಹಳಷ್ಟು ವಿಮರ್ಶಕರು ಅಬ್ಜೆಕ್ಷನ್ಗಳನ್ನ ಎತ್ತಿದ್ದಾರೆ. ಕೊನೆಗೆ ಇದರ ಎಂಡಿಂಗ್ ಅಥವಾ ಕ್ಲೈಮ್ಯಾಕ್ಸ್ ಅಥವಾ ರೆಸೊಲ್ಯೂಷನ್ ಅಂತೇಳಿ ಏನ್ ನಾವು ಕರಿತೀವಿ, ಅದರಲ್ಲಿ ಕೂಡ ಬಹಳಷ್ಟು ವಿಮರ್ಶಕರು, ಪ್ರೇಕ್ಷಕರು ಮತ್ತು ಸಾಹಿತ್ಯಾಸಕ್ತರು ಬಹಳಷ್ಟು ಅಬ್ಜೆಕ್ಷನ್ಗಳನ್ನು ಕೂಡ ಎತ್ತಿದ್ದಾರೆ. ಇವೆಲ್ಲವ ಕಾರಣಗಳನ್ನ ತೆಗೆದುಕೊಂಡ್ರೆ ಒಟ್ಟಾಗಿ ಇದನ್ನ ದೋಷಪೂರಿತ ನಾಟಕ ಅಂತೇಳಿ ಬಹಳಷ್ಟು ಜನ ಈಗಾಗಲೇ ಲೇಬಲ್ ಮಾಡಿಬಿಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಖ್ಯಾತ ಶೇಕ್ಸ್ಪಿಯರ್ ವಿಮರ್ಶಕರಾದಂತಹ ಹೆರಾಲ್ಡ್ ಬ್ಲೂಮ್ ಅವರು ಕೂಡ ಶೇಕ್ಸ್ಪಿಯರ್ನ ಎಲ್ಲಾ ಕಾಮಿಡಿಗಳಲ್ಲಿ ಇದು ಅತ್ಯಂತ ದುರ್ಬಲವಾದದ್ದು, ದ ವೀಕೆಸ್ಟ್ ಆಫ್ ಆಲ್ ದ ಡ್ರಾಮಾಸ್ ಆಫ್ ಶೇಕ್ಸ್ಪಿಯರ್ ಅಂತೇಳಿ ಕೂಡ ಇದನ್ನ ಲೇಬಲ್ ಮಾಡಿದ್ದಾರೆ. ಸೊ ಇದರೊಟ್ಟಿಗೆ ನಾನು ಇವತ್ತು ಈ ಕೃತಿಯನ್ನ ದುರ್ಬಲ ಅಥವಾ ಸಬಲ ಅಂತೇಳಿ ಹೇಳದೆ ನನಗೆ ತಿಳಿದ ಮಟ್ಟಿಗೆ ಈ ಕೃತಿ ಇವತ್ತಿನ ಕೆಲವು ಅಧ್ಯಯನಗಳ ಮೂಲಕ ಯಾವ ರೀತಿ ಬೇರೆ ಬೇರೆ ಲೆನ್ಸ್ಗಳಿಂದ, ದೃಷ್ಟಿಕೋನಗಳಿಂದ ನಾವು ನೋಡಬಹುದು ಅನ್ನೋದನ್ನ ತಮ್ಮ ಮುಂದೆ ಸಾದರಪಡಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಇನ್ನು ಪಾತ್ರ ನಿರ್ವಹಣೆಯಲ್ಲಿ ಬಹಳಷ್ಟು ಬೆರಳೆಣಿಕೆಯಷ್ಟು ಪಾತ್ರಗಳು ಮಾತ್ರ ಇದರಲ್ಲಿ ನಾವು ಕಾಣಿಸ್ತೇವೆ. ಅಷ್ಟೇ ಅಲ್ಲದೆ ಸ್ಟೇಜ್ ಮೇಲೆ ಕೂಡ ಒಂದು ಸೀನ್ ನಲ್ಲಿ, ದೃಶ್ಯದಲ್ಲಿ 4ಕ್ಕಿಂತ ಹೆಚ್ಚು ಜನ ಅಥವಾ ಕ್ಯಾರೆಕ್ಟರ್ಗಳು ಬರೋದೇ ಇಲ್ಲ. ಇದಕ್ಕಾಗಿ ಕೂಡ ಶೇಕ್ಸ್ಪಿಯರ್ ತನ್ನ ಏನು ಕ್ರಾಫ್ಟ್ ಇದೆ ಇನ್ನೂ ಇಲ್ಲಿ ಸರಿಯಾಗಿ ಮಾಡಿಲ್ಲ ಅನ್ನೋದು ಬಹಳಷ್ಟು ವಿಮರ್ಶಕರ ಒಂದು ಒಳನೋಟ.
ಆದ್ರೆ ನಾನಿಂದು ಈ ನಾಟಕಗಳ ದೋಷಗಳನ್ನ ಪಟ್ಟಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬದಲಾಗಿ ಶೇಕ್ಸ್ಪಿಯರ್ ಯಾವ ರೀತಿ ಈ ಒಂದು ನಾಟಕವನ್ನ ತನ್ನ ಪ್ರಯೋಗಶಾಲೆಯಾಗಿ ಅಥವಾ ಟೆಸ್ಟ್ ಕಿಚನ್ ಆಗಿ ಬಳಸಿಕೊಂಡ ಅಂತೇಳಿ ನಾನು ಪ್ರೂವ್ ಮಾಡ್ಲಿಕ್ಕೆ ಬಯಸ್ತೀನಿ. ಇನ್ನು ಟೆಸ್ಟ್ ಕಿಚನ್ ಅಂದ್ರೆ ಒಬ್ಬ ಫೇಮಸ್ ಶೆಫ್ ಅಂದ್ರೆ ಒಬ್ಬ ಅಡಿಗೆ ಭಟ್ಟ ತಾನು ಮಾಡತಕ್ಕಂತ ಫೇಮಸ್ ಏನು ಡಿಶ್ಗಳಿವೆ ಅವುಗಳನ್ನ ಮಾಡೋಕ್ಕಿಂತ ಮೊದಲು ತನ್ನ ಕಿಚನ್ ನಲ್ಲಿ ಬೇರೆ ಬೇರೆ ಭಕ್ಷ್ಯಗಳೊಡನೆ ಯಾವ ರೀತಿ ಪ್ರಯೋಗಗಳನ್ನ ಮಾಡ್ತಾನೆ, ಕೊನೆಗೆ ಸಕ್ಸಸ್ಫುಲ್ ಆಗ್ತಾನೆ ಅನ್ನುವುದಕ್ಕೆ ಇದು ನಾಟಕ ಒಂದು ಸಾಕ್ಷಿ ಆಗ್ತದೆ. ನಾವು ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಮುಂದೆ ಕಾಣ್ತಕ್ಕಂತ ಕ್ರಾಸ್ ಡ್ರೆಸ್ಸಿಂಗ್ ಹೀರೋಯಿನ್ ಅಂದ್ರೆ ವೇಷ ಬದಲಿಸಿ ಬರ್ತಕ್ಕಂತ ನಾಯಕಿ, ಮೇಲ್ ಫ್ರೆಂಡ್ಶಿಪ್, ಬಹಳಷ್ಟು ಬಲಿಷ್ಠವಾದಂತ ಸ್ನೇಹದ ಕಥೆಗಳು, ಅಷ್ಟೇ ಅಲ್ಲದೆ ಸ್ತ್ರೀ ಪುರುಷರ ಪ್ರೇಮ, ಎರೋಸ್, ಎರೋಟಿಕಾ ಅಂತ ನಾವೇನು ಕರಿತೀವಿ, ಅವುಗಳ ಎಲ್ಲಾ ಪ್ರಯೋಗಗಳನ್ನ ಶೇಕ್ಸ್ಪಿಯರ್ ಈ ನಾಟಕದಲ್ಲಿ ಮಾಡ್ತಾನೆ. ಸ್ನೇಹ, ಪ್ರೇಮ, ದ್ರೋಹ, ಪುನರ್ಮಿಲನ ಇದೇನು ಕಂಪ್ಲೀಟ್ ಒಂದು ಟೆಂಪ್ಲೇಟ್ ಇದೆ ಈ ನಾಟಕದಲ್ಲಿ ನಾವು ಕಾಣಬಹುದು. ಶೇಕ್ಸ್ಪಿಯರ್ನ ಇತರೆ ನಾಟಕಗಳಲ್ಲಿ ಕೂಡ ಇದು ಕಾಣಿಸ್ತದೆ. ಸ್ನೇಹ, ಪ್ರೇಮ, ದ್ರೋಹ, ಪುನರ್ಮಿಲನ. ದಿಸ್ ಈಸ್ ದ ಟೆಂಪ್ಲೇಟ್ ಆಫ್ ಶೇಕ್ಸ್ಪಿಯರ್ ಇನ್ ಕಾಮಿಡೀಸ್. ಸೊ ಈ ನಾಟಕವನ್ನು ನಾವು ಮುಖ್ಯ 4 ನೆಲೆಗಳಲ್ಲಿ ನೋಡೋಣ. ಮೊದಲನೇದಾಗಿ ಟೆಕ್ಸ್ಚುಯಲ್ ಆರ್ಕಿಯಾಲಜಿ ಬಗ್ಗೆ ಸ್ವಲ್ಪ ನೋಡಿಕೊಳ್ಳೋಣ. ಅಂದ್ರೆ ಈ ಟೆಕ್ಸ್ಟ್ ಅನ್ನ ಯಾವ ಕಾಂಟೆಕ್ಸ್ಟ್ ನಲ್ಲಿ ಬರೆಯಲಾಯಿತು ಮತ್ತು ಯಾವ್ಯಾವ ಕಾಲಘಟ್ಟಗಳಲ್ಲಿ ಬರೆಯಲಾಯಿತು ಅನ್ನೋದು ಒಂದು. ಎರಡನೇದು ಕಥಾ ಹಂದರ ಮತ್ತು ಪಾತ್ರಗಳು, ದ ಪ್ಲಾಟ್ ಅಂಡ್ ದ ಕ್ಯಾರೆಕ್ಟರ್ಸ್. ಅಂಡ್ ದ ಥರ್ಡ್ ಒನ್ ಇಸ್ ದ ಥಿಮ್ಯಾಟಿಕ್ ಅನಾಲಿಸಿಸ್, ಸೈದ್ಧಾಂತಿಕ ವಿಶ್ಲೇಷಣೆಗಳನ್ನ ಕೂಡ ನಾನು ಕೈಗೆತ್ತಿಕೊಳ್ತೇನೆ. ಹಾಗೆ ಕೊನೆಗೆ ಯಾವ ಲೆಗಸಿಯನ್ನ ಆಫ್ಟರ್ ಲೈಫ್ ಆಫ್ ದಿಸ್ ವರ್ಕ್ ಅಂದ್ರೆ ಯಾವ ಪರಂಪರೆಯನ್ನ ಈ ವರ್ಕ್ ಬಿಟ್ಟು ಹೋಗಿದೆ ಅನ್ನೋದನ್ನು ಕೂಡ ನಾವು ಈ ನಾಟಕದಲ್ಲಿ ನೋಡೋಣ. ಇನ್ನು ಪಠ್ಯದ ಇತಿಹಾಸದ ಬಗ್ಗೆ ನಾವು ಮೊದಲು ಮಾತಾಡ್ಬೇಕಂದ್ರೆ ಇದು ಮುದ್ರಣಗೊಂಡಿದ್ದು 1623ರಲ್ಲಿ, ನಮಗೆಲ್ಲ ಗೊತ್ತಿದ್ದ ಹಾಗೆ ಫಸ್ಟ್ ಫೋಲಿಯೋದಲ್ಲಿ ಇದು ಮುದ್ರಣಗೊಂಡಿತ್ತು. ಆಮೇಲೆ ಬಹಳಷ್ಟು ವಿಚಿತ್ರ ಎಂಬಂತೆ ಒಬ್ಬ ಫ್ರಾನ್ಸಿಸ್ ಮೇರ್ಸ್ ಅಂತಕ್ಕಂಥ ಒಬ್ಬ ಲೇಖಕ 1598ರಲ್ಲಿಯೇ ಈ ನಾಟಕವನ್ನ ಉಲ್ಲೇಖಿಸಿದ್ದಾನೆ. ಅವರ ಕೃತಿ ಬೆಲಾಡಿಸ್ ಟ್ಯಾಮಿಯಾ ಅಂತಕ್ಕಂಥ ಕೃತಿಯಲ್ಲಿ ಈ ಕೃತಿಯ ಬಗ್ಗೆ ಅಂದ್ರೆ 2 ಜೆಂಟಲ್ಮನ್ ಆಫ್ ವೆರೋನಾದ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅಂದ್ರೆ 1598ಕ್ಕಿಂತ ಮುಂಚೆಯೇ ಇದರ ರಚನೆ ಆಗಿತ್ತು. ಮೇ ಬಿ 1593ರಲ್ಲಿ ಅಥವಾ ಅಲ್ಲಿಂದ ಒಂದು 5-6 ವರ್ಷದ ಒಂದು ಪೀರಿಯಡ್ ನಲ್ಲಿ ಇದನ್ನ ಬರೆಯಲಾಗಿತ್ತು ಅಂತೇಳಿ ಊಹಿಸಲಾಗಿದೆ. ಇನ್ನು ಅದಕ್ಕಿಂತ ಹಿಂದೆ ಕೂಡ ಬರೆದಿರಬಹುದು ಅಂತೇಳಿ ಕೆಲವು ಭಾಷಾ ವಿಜ್ಞಾನಿಗಳು ಕೂಡ ಇದರ ಬಗ್ಗೆ ಹೇಳ್ತಾರೆ. ಅಥವಾ ಕೆಲವೊಬ್ರು ಹೇಳ್ತಾರೆ ಅವನು ಇನ್ನು ಲಂಡನ್ಗೆ ಬರುವುದಕ್ಕಿಂತ ಮೊದಲೇ ಈ ನಾಟಕವನ್ನ 1585 ಅಥವಾ 87ರಲ್ಲಿ ಕೂಡ ಬರೆದಿರಬಹುದು ಅಂತೇಳಿ ಹೇಳ್ತಾರೆ. ಇನ್ನು ಇದರ ಮತ್ತೊಂದು ಈಗೇನು ಟೆಕ್ನಾಲಜಿಯಲ್ಲಿ ಬಹಳಷ್ಟು ನಾವು ಮುಂದೆ ಹೋಗ್ತೇವೆ, ಅದರ ಒಂದು ಸೈನ್ಸ್ ಏನಿದೆ, ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಅಂತೇಳಿ ಬರ್ತದೆ, ಗಣಕೀಕೃತ ಭಾಷಾ ವಿಜ್ಞಾನ ಅಂತೇಳಿ ಏನ್ ಕರಿತೀವಿ, ಅದರ ಮೂಲಕ ಮಷೀನ್ಗಳನ್ನ ಯೂಸ್ ಮಾಡಿ, ಎಐಗಳನ್ನ ಯೂಸ್ ಮಾಡಿ ಈ ಒಂದು ಟೆಕ್ಸ್ಟ್ ಅನ್ನ ಅವರು ಒಂದು ಹೊಸ ಸಾಫ್ಟ್ವೇರ್ ನ ಮೂಲಕ ಅನಾಲಿಸಿಸ್ ಮಾಡಿದಾಗ ಬಹಳಷ್ಟು ಇದರಲ್ಲಿ ಅಂದ್ರೆ ಸ್ತರ ಅಂತೇಳಿ ಆಗಿದೆ ನಮ್ಮ ಪವರ್ ಪಾಯಿಂಟ್ ನಲ್ಲಿ. ಅದು ಸ್ತರ ವಿನ್ಯಾಸ ಸಿದ್ಧಾಂತ ಅಂತೇಳಿ ಬರ್ತದೆ. ಸ್ತರಗಳು ಅಂದ್ರೆ ಸ್ಟ್ರೇಟಮ್ಗಳು. ಅಂದ್ರೆ ಒಂದು ನಾವು ಇತಿಹಾಸದ ಗುರುತುಗಳನ್ನ ಹುಡುಕಾಡ್ಬೇಕಾದ್ರೆ ಯಾವಾಗ ಉತ್ಖನನ ಮಾಡ್ತೀವಿ, ಆ ಉತ್ಖನನದಲ್ಲಿ ಬೇರೆ ಬೇರೆ ವಸ್ತುಗಳು ಒಂದೊಂದು ಕಾಲಘಟ್ಟದಲ್ಲಿ ಸಿಕ್ಕೊಂತ ಹೋಗ್ತವೆ. ಹಾಗೆ ಈ ಟೆಕ್ಸ್ಟ್ ಅನ್ನ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ಸ್ ಮೂಲಕ ಸ್ಟ್ರಾಟಿಫಿಕೇಶನ್ ಥಿಯರಿ ಅನ್ನುವ ಮತ್ತೊಂದು ಸಿದ್ಧಾಂತದ ಮೂಲಕ ಜೀಟಾ ಟೆಸ್ಟ್ ಅಂತಕ್ಕಂಥ ಮತ್ತೊಂದು ಟೆಸ್ಟ್ ಅನ್ನ ಇದ್ರ ಮೇಲೆ ಮಾಡ್ತಾರೆ. ಅವಾಗ
ಬಹಳಷ್ಟು ಕುತೂಹಲಕಾರಿ ಸಂಗತಿಗಳು ಹೊರಗೆ ಬರ್ತವೆ. ಅಂದ್ರೆ ಈ ನಾಟಕವನ್ನ ಒಮ್ಮೆ ಬರೆಯಲಾಗಿಲ್ಲ, 2 ಸಲ ಅಥವಾ 3 ಸಲ ಬರೆಯಲಾಗಿದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೊದಲನೇ ಬಾರಿಗೆ ಬರೆದಾಗ ಇದರಲ್ಲಿ ಬರೇ ರೊಮ್ಯಾಂಟಿಕ್ ಅಥವಾ ಕಾಮಿಡಿಕ್ ಅಂಶಗಳು ಇದ್ವು. ಅಂದ್ರೆ ಇಟ್ ವಾಸ್ ಹ್ಯಾವಿಂಗ್ ಓನ್ಲಿ ರೊಮ್ಯಾನ್ಸ್ ಆರ್ ಲವ್ ಇಂಟ್ರೆಸ್ಟ್ ಆರ್ ದ ಮೇಲ್ ಫ್ರೆಂಡ್ಶಿಪ್. ಇನ್ನು ಅದಾದ ನಂತರ ಈ ಏನು ವಿದೂಷಕರು ಮತ್ತು ಕಾಮಿಡಿಕ್ ರಿಲೀಫ್ ಅಂತ ಅವುಗಳನ್ನ 2ನೇ ಹಂತದಲ್ಲಿ ಶೇಕ್ಸ್ಪಿಯರ್ ಸೇರಿಸಿದ ಅಂತೇಳಿ ಕೆಲವೊಬ್ರು ಹೇಳ್ತಾರೆ. ಇದನ್ನ ಯಾಕೆ ಮಾಡಿರಬಹುದು ಅಂದ್ರೆ 1593ರಲ್ಲಿ ದ ಗ್ರೇಟ್ ಪ್ಲೇಗ್ ಏನಾಗ್ತದೆ, ಅದರಿಂದ ನಾಟಕ ಗೃಹಗಳು ಮುಚ್ಚಿಕೊಂಡಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ಕಾಮಿಕ್ ರಿಲೀಫ್ ಜಾಸ್ತಿ ಬೇಕು ಅಂತೇಳಿ ಮೇ ಬಿ ಶೇಕ್ಸ್ಪಿಯರ್ನ ಭಾವನೆ ಆಗಿರ್ಬೋದು. ಅದೇ ಹೊತ್ತಿಗೆ ವಿಲಿಯಂ ಕೆಂಪ್ ಅಂತಕ್ಕಂಥ ಒಬ್ಬ ನಾಯಕ ನಟ ಬಹಳಷ್ಟು ತನ್ನ ಕಾಮಿಡಿ ಪಾತ್ರಗಳಿಗೆ ಫೇಮಸ್ ಆದವನು. ಅವನ ಮೂಲಕ ಒಂದು ಕಾಮಿಡಿ ಅಥವಾ ಫೂಲ್ ವಿದೂಷಕನ ಪಾತ್ರವನ್ನ ಇದರಲ್ಲಿ ಅವನು ಪರಿಚಯಿಸಲು ಬಯಸಿದ್ದ ಅಂತೇಳಿ ಕೂಡ ಒಂದು ಥಿಯರಿ ಇದೆ. ಅವನಿಗಾಗಿಯೇ ಮತ್ತೊಂದು ಪಾತ್ರವನ್ನ ಇಲ್ಲಿ ಸೃಷ್ಟಿ ಮಾಡಿದ, ಅದಕ್ಕೆ ಲ್ಯಾನ್ಸ್ ಅಂತೇಳಿ ಹೆಸರಿಟ್ಟ. ಆ ಲ್ಯಾನ್ಸ್ನ ಜೊತೆಗೆ ಅವನ ನಾಯಿ, ಅದರ ನಾಯಿ ಹೆಸರು ಕ್ರ್ಯಾಬ್ ಅಂತೇಳಿ ಬರ್ತದೆ. ಇವು 2 ಪಾತ್ರಗಳು ಬಹುಶಃ ಈ ನಾಟಕದ ಪ್ರಮುಖ ಪಾತ್ರಗಳಿಗಿಂತ ಪ್ರಸಿದ್ಧಿಯನ್ನ ಮುಂದೆ ತನ್ನ ಕಾಲಘಟ್ಟದಲ್ಲಿ ಪಡ್ಕೊಳ್ಳುತ್ತವೆ. ಸೊ ಇವು 2 ಬಹಳಷ್ಟು ಕುತೂಹಲಕಾರಿ ಅಂಶಗಳು ಸ್ತರ ವಿನ್ಯಾಸದ ಮೂಲಕ. ಮುಂದೆ ವಿಶ್ಲೇಷಣೆಗೆ ಇಳಿಯುವ ಮುನ್ನ ಈ ನಾಟಕವು ಮತ್ತೆ ಶೇಕ್ಸ್ಪಿಯರ್ ತನ್ನ ಹಳೆಯ ಕಥೆಗಳನ್ನ ಓದಿ ಬರೆದಿರ್ತಾನೆ. ಒಂದು ಡಯಾನಾ ಎನೋಮೊರಾಡಾ ಅಂತಕ್ಕಂಥ ಸ್ಪ್ಯಾನಿಷ್ ಕತೆ, ಅಷ್ಟೇ ಅಲ್ಲದೆ ಟೈಟಸ್ ಅಂಡ್ ಜಿಸಿಪಸ್ ಅಂತಕ್ಕಂಥ ಇನ್ನೊಂದು ಗ್ರೀಕ್ ಕಥೆಯ ಮೂಲಕ ಈ ನಾಟಕದ ಕೆಲವು ಅಂಶಗಳನ್ನ ಶೇಕ್ಸ್ಪಿಯರ್ ತೆಗೆದುಕೊಂಡಿದ್ದಾರೆ. ಇನ್ನು ಈ ನಾಟಕದ ಕಥಾ ಹಂದರ ಪ್ಲಾಟ್ ಏನು ಅಂದ್ರೆ, ಇಬ್ಬರು ಆಪ್ತ ಸ್ನೇಹಿತರು, ಒಬ್ಬನ ಹೆಸರು ವ್ಯಾಲೆಂಟೈನ್, ಇನ್ನೊಬ್ಬನ ಹೆಸರು ಪ್ರೋಟಿಯಸ್. ಇವರಿಬ್ಬರು ನಗರದಲ್ಲಿ ಇದ್ದಾರೆ, ವೆರೋನಾದಲ್ಲಿ ಇದ್ದಾರೆ. ಇವರೇ ಈ ನಾಟಕದ ಜೆಂಟಲ್ಮೆನ್ ಅಥವಾ ಸಜ್ಜನರು, ಸದ್ಗೃಹಸ್ಥರು, ವ್ಯಾಲೆಂಟೈನ್ ಮತ್ತು ಪ್ರೋಟಿಯಸ್. ಇಬ್ಬರು ಅತ್ಯಂತ ಕುಲೀನ ವರ್ಗಕ್ಕೆ ಸೇರಿದವರು. ಅದರಲ್ಲಿ ವ್ಯಾಲೆಂಟೈನ್ ಸ್ವಲ್ಪ ಶ್ರೀಮಂತ, ಪ್ರೋಟಿಯಸ್ನಿಗಿಂತ ಶ್ರೀಮಂತ. ಪ್ರೋಟಿಯಸ್ನಿಗೆ ಈಗಾಗಲೇ ಒಬ್ಬ ಪ್ರೇಯಸಿ ಈ ವೆರೋನಾದಲ್ಲೇ ಇದ್ದಾಳೆ. ಆಕೆಯ ಹೆಸರು ಜೂಲಿಯಾ. ಆಕೆಯ ಜೊತೆಗೆ ಅವನು ಪ್ರೇಮದಲ್ಲಿ ಇದ್ದಾನೆ. ಆದರೆ ವ್ಯಾಲೆಂಟೈನ್ ಲೋಕಾನುಭವಕ್ಕಾಗಿ ಇಡೀ ಇಟಲಿಯನ್ನ ಸುತ್ತ ಹಾಕಬೇಕು ಅಂತೇಳಿ ಮಿಲಾನ್ ನಗರಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ನಡೆಸಿದ್ದಾನೆ. ಯಾಕಂದ್ರೆ ಅವನ ತಂದೆ ವ್ಯಾಲೆಂಟೈನಿಗೆ ಹೇಳ್ತಾನೆ, ಹೋಮ್ ಕೀಪಿಂಗ್ ಯೂತ್ ಹ್ಯಾವ್ ಎವರ್ ಹೋಮ್ಲಿ ವಿಟ್ಸ್. ಅಂದ್ರೆ ಮನೆಯಲ್ಲಿ ಇರುವ ಯುವಕರು ಮಂದ ಬುದ್ಧಿಯವರಾಗಿರುತ್ತಾರೆ, ಅದಕ್ಕಾಗಿ ನೀನು ಲೋಕ ಸಂಚಾರಕ್ಕೆ ಹೋಗು ಅಂದಾಗ ವ್ಯಾಲೆಂಟೈನ್ ಮಿಲಾನ್ಗೆ ಹೋಗಲು ರೆಡಿ ಆಗ್ತಾನೆ. ಆದರೆ ಪ್ರೋಟಿಯಸ್ ಅವನ ಜೊತೆಗೆ ಬರೋದಿಲ್ಲ, ಯಾಕಂದ್ರೆ ಜೂಲಿಯಾಳ ಪ್ರೇಮ ಪಾಶದಲ್ಲಿ ಸಿಲುಕಿದ್ದಾನೆ. ವ್ಯಾಲೆಂಟೈನ್ ಈ ಪ್ರೇಮವನ್ನು ಹುಚ್ಚುತನ ಎಂದು ಲೇವಡ್ ಮಾಡಿ ತನ್ನ ಮಾರ್ಗವನ್ನು ತಾನು ಹಿಡಿತಾನೆ. ಮುಂದೆ ಪ್ರೋಟಿಯಸ್ ನ ತಂದೆ ಪ್ರೋಟಿಯಸ್ನಿಗೆ ಹೇಳ್ತಾನೆ, ಯಾಕಪ್ಪ ನಿನ್ನ ಸ್ನೇಹಿತ ಅವನು ಲೋಕ ಸಂಚಾರಕ್ಕೆ ಹೋಗಿ ಜ್ಞಾನವನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಹೋಗಿದ್ದಾನೆ, ನೀ ಯಾಕೆ ಇಲ್ಲಿ ಇರ್ತೀಯ, ನೀನು ಕೂಡ ಅವನ ಜೊತೆಗೆ ಹೋಗ್ಬೋದಾಗಿತ್ತಲ್ಲ ಅಂದಾಗ ಪ್ರೋಟಿಯಸ್ ಕೂಡ ವ್ಯಾಲೆಂಟೈನ್ ನ ಹಿಂದೆ ಮಿಲಾನ್ಗೆ ಹೊರಡ್ತಾನೆ. ಇಬ್ಬರು ಒಮ್ಮೆ ಹೋಗೋದಿಲ್ಲ. ವ್ಯಾಲೆಂಟೈನ್ ನ ಹಿಂದೆ ಕೆಲವು ದಿವಸಗಳ ನಂತರ ಪ್ರೋಟಿಯಸ್ ಹೋಗ್ತಾನೆ. ಇನ್ನು ಮಿಲಾನ್ ನಗರ ಅತ್ಯಂತ ಪೊಲಿಟಿಕಲಿ ಸ್ಟ್ರಾಂಗ್ ಆದಂತಹ ನಗರ ಆ ಕಾಲದಲ್ಲಿ. ಅಲ್ಲಿ ಒಬ್ಬ ಶ್ರೀಮಂತ ಡ್ಯೂಕ್ ಇದ್ದಾನೆ, ಅವನ ಮಗಳು ಸಿಲ್ವಿಯಾ. ಬಹಳಷ್ಟು ಸುಂದರಿ, ಅಷ್ಟೇ ಜಾನಿ ಕೂಡ. ಆಕೆಯನ್ನು ನೋಡಿದ ತಕ್ಷಣ ವ್ಯಾಲೆಂಟೈನ್ ಆಕೆಯ ಪ್ರೇಮದಲ್ಲಿ ಸಿಲುಕಿಕೊಳ್ತಾನೆ. ಆದರೆ ಸಿಲ್ವಿಯಾಳ ನಿಶ್ಚಿತಾರ್ಥ ಈಗಾಗಲೇ ಒಬ್ಬ ಶ್ರೀಮಂತ ಥೂರಿಯೋ ಎಂಬವನ ಜೊತೆಗೆ ಆಗಿದೆ. ಹಾಗಾಗಿ ಡ್ಯೂಕ್
ವ್ಯಾಲೆಂಟೈನ್ನ ಒಪ್ಪಂದವನ್ನ ಅಥವಾ ಪ್ರಪೋಸಲ್ ಅನ್ನ ತನ್ನ ಮಗಳ ಜೊತೆಗೆ ಒಪ್ಪಿಕೊಳ್ಳುವುದು. ಆದ್ರೆ ಸಿಲ್ವಿಯಾಳಿಗೆ ವ್ಯಾಲೆಂಟೈನ್ ಮೇಲೆ ಮನಸ್ಸಿದೆ. ಈ ಒಂದು ಘಟನೆ ನಡೆಯುವ ಹೊತ್ತಿಗೆ ಪ್ರೋಟಿಯಸ್ ಮಿಲಾನಕ್ಕೆ ಬರ್ತಾನೆ. ಪ್ರೋಟಿಯಸ್ನ ಕರೆದುಕೊಂಡು ಹೋಗಿ ವ್ಯಾಲೆಂಟೈನ್ ಸಿಲ್ವಿಯಾಳನ್ನ ಭೇಟಿ ಮಾಡ್ತಾನೆ. ಭೇಟಿಯಾದ ತಕ್ಷಣವೇ ಸಿಲ್ವಿಯಾಳನ್ನ ನೋಡಿ ಪ್ರೋಟಿಯಸ್ ಮರಳುಗೊಂಡು ಆಕೆಯ ಪ್ರೇಮದಲ್ಲಿ ಬಿದ್ದು ಬೀಳ್ತಾನೆ. ಹೀಗಾಗಿ ಈ ಒಂದು ಕಥೆಗೆ ಒಂದು ಟ್ವಿಸ್ಟ್ ಬರ್ತದೆ. ಏನು ಸ್ನೇಹ ಇತ್ತು, ಈಗ ಅದು ಪ್ರೇಮ ಅಥವಾ ಕಾವಿನ ಒಂದು ಚಂಡಮಾರುತದಲ್ಲಿ ಸಿಕ್ಕೊಳ್ತದೆ. ಈ ರೀತಿ ಪ್ರೋಟಿಯಸ್ ತನ್ನ ಸ್ನೇಹಿತ ವ್ಯಾಲೆಂಟೈನ್ ಹಾಗೂ ತನ್ನ ಪ್ರೇಯಸಿ ಜೂಲಿಯಾ ಇಬ್ಬರಿಗೂ ಕೂಡ ದ್ರೋಹ ಬಗೆತಾನೆ. ಇದೇ ಹೊತ್ತಿಗೆ ಆದರೆ ವ್ಯಾಲೆಂಟೈನ್ ಸಿಲ್ವಿಯಾಳ ಜೊತೆಗೆ ಪ್ರೇಮದಲ್ಲಿದ್ದಾನೆ. ಆಕೆ ಇಬ್ಬರು ಕೂಡ ಓಡಿ ಹೋಗೋಕ್ಕೂ ಒತ್ತಡೆ ಸಂಚು ಮಾಡಿದ್ದಾರೆ. ಈ ಸಂಚನ್ನ ತನ್ನ ಸ್ನೇಹಿತನಾದಂತ ಪ್ರೋಟಿಯಸ್ನಿಗೆ ಹೇಳ್ತಾನೆ. ಪ್ರೋಟಿಯಸ್ ಅವರಿಗೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತೇಳಿ ಹೇಳಿ ಡ್ಯೂಕನಿಗೆ ಇವರ ಸಂಚನ್ನ ಹೇಳಿ ವ್ಯಾಲೆಂಟೈನ್ ಅನ್ನ ಹಿಡಿದು ಆತನಿಗೆ ಮಿಲಾನ್ ನಗರದಿಂದ ಗಡೀಪಾರು ಮಾಡ್ತಾನೆ. ಇದು 2ನೇ ಆಕ್ಟ್ ನಲ್ಲಿ ಮುಗಿತದೆ. ಮುಂದೆ ನಮಗೆ ಗೊತ್ತಿರುವ ಹಾಗೆ ಶೇಕ್ಸ್ಪಿಯರ್ನ ಮುಂದಿನ ಟ್ರೋಪ್ ನಡೀತದೆ. ಪ್ರೋಟಿಯಸ್ ನನ್ನ ಹುಡುಕಿಕೊಂಡು ಜೂಲಿಯಾ ಮಿಲಾನ್ಗೆ ಬರ್ತಾಳೆ. ಜೂಲಿಯಾ ಪ್ರೋಟಿಯಸ್ನ ಪ್ರೇಯಸಿ ವೆರೋನಾದಲ್ಲಿ. ಆದರೆ ಬರುವಾಗ ತಾನು ಗಂಡಸಿನ ವೇಷವನ್ನ ಧರಿಸಿಕೊಂಡು ಬರ್ತಾಳೆ. ಆಕೆ ಹೆಸರು ಸೆಬಾಸ್ಟಿನ್ ಎಂದು ಹೇಳಿಕೊಂಡು ಪ್ರೋಟಿಯಸ್ನ ಸೇವಕನಾಗಿ ಸೇರುತ್ತಾಳೆ. ಬಹುಶಃ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಬರ್ತಕ್ಕಂಥ ಕ್ರಾಸ್ ಡ್ರೆಸ್ಸಿಂಗ್ ನ ತಂತ್ರದ ಮೊದಲ ಪ್ರಯೋಗ ಇದೆ. ಆದರೆ ತನ್ನ ಪ್ರೇಮಿ ಅಂದ್ರೆ ಪ್ರೋಟಿಯಸ್ ಸಿಲ್ವಿಯಾಳ ಮೇಲೆ ಮನಸ್ಸು ಮಾಡುವುದನ್ನ ಓಲೈಸುವುದನ್ನ ಕಂಡು ಅವಳು ಬಹಳಷ್ಟು ನೋವನ್ನ ಅನುಭವಿಸುತ್ತಾಳೆ. ಇದರೆಲ್ಲದರ ನಡುವೆ ವ್ಯಾಲೆಂಟೈನ್ ಓಡಿ ಹೋಗಿ ಒಂದು ಕಾಡಿನಲ್ಲಿ ಸೇರ್ಕೊಂಡಿದ್ದಾನೆ. ಕಾಡಿನಲ್ಲಿ ಸೇರ್ಕೊಂಡಿದ್ದಾಗ ಆ ಕಾಡಿನಲ್ಲಿ ಅವನನ್ನ ಸೇರ್ಕೋಬೇಕು ಅಂತೇಳಿ ಸಿಲ್ವಿಯಾ ಕೂಡ ಅವನ ಹಿಂದೆ ಹೋಗ್ತಾಳೆ. ಇನ್ನು ಸಿಲ್ವಿಯಾ ಹೋದಳು ಆಕೆಯನ್ನ ಹಿಡಿಬೇಕು ಅಂತೇಳಿ ಪ್ರೋಟಿಯಸ್ ಕೂಡ ಆಕೆ ಹಿಂದೆ ಹೋಗ್ತಾಳೆ. ಇನ್ನು ಪ್ರೋಟಿಯಸ್ ಏನ್ ಮಾಡ್ತಾನೆ ಅನ್ನೋದನ್ನ ನೋಡ್ಕೊಳ್ಳಿಕ್ಕೆ ಜೂಲಿಯಾ ಸಹಿತ ಅವನ ಹಿಂದೆ ಹೋಗ್ತಾಳೆ. ಎಲ್ಲ ಪಾತ್ರಗಳು ಕಾಡಿಗೆ ಹೋಗಿತ್ತು. ಇದು ಶೇಕ್ಸ್ಪಿಯರ್ನ 2ನೇ ಟ್ರೋಪ್. ಮುಂದೆ ಬರುವ ನಾಟಕಗಳಲ್ಲಿ ನಾವು ನೋಡಬಹುದು ಎಲ್ಲಾ ಪಾತ್ರಗಳು ಕಾಡಿನಲ್ಲಿ ತಮ್ಮ ಒಂದು ಮುಂದಿನ ಭವಿಷ್ಯವನ್ನ ಕಂಡುಕೋತವೆ. ಹಾಗೆ ಎಲ್ಲಾ ಪಾತ್ರಗಳು ಮೊದಲಿಗೆ ವ್ಯಾಲೆಂಟೈನ್, ಆಮೇಲೆ ಸಿಲ್ವಿಯಾ, ಪ್ರೋಟಿಯಸ್, ಜೂಲಿಯಾ ಎಲ್ಲರೂ ಅಲ್ಲಿ ಹೋಗ್ತಾರೆ. ಇನ್ನು ಈ ಒಂದು ನಾವು ನಾಟಕವನ್ನ ವಿಶ್ಲೇಷಣೆ ಈ ಸಂದರ್ಭದಲ್ಲಿ 2 ಪಾಯಿಂಟ್ಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಈ ಥಿಮ್ಯಾಟಿಕ್ ಅಂಶಗಳಲ್ಲಿ ಮೊದಲನೇದಾಗಿ ಬರುವುದು ಸ್ನೇಹ ಮತ್ತು ಕಾಮ ಅಥವಾ ಪ್ರೇಮ ಅಂತೇಳಿ ನಾವು ಹೇಳ್ಬೋದು. ನಾವು ನವೋದಯ ಘಟ್ಟದಲ್ಲಿ ಇಫ್ ವಿ ಲುಕ್ ಅಟ್ ದ ಟೆಕ್ಸ್ಟ್ ಥ್ರೂ ದ ಲೆನ್ಸ್ ಆಫ್ ರಿನೈಸನ್ಸ್, ಆ ಕಾಲದಲ್ಲಿ ಪುರುಷರ ಸ್ನೇಹಕ್ಕೆ ವಿವಾಹಕ್ಕಿಂತ ಪವಿತ್ರ ಅನ್ನುವ ಒಂದು ಪ್ರತೀತಿ ಇತ್ತು. The friendship between men is considered as the highest kind of purity in the society. ಅದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಅಂತೇಳಿ ಒಂದೇ ಆತ್ಮ 2 ದೇಹದಲ್ಲಿರುವುದು, ಒನ್ ಸೋಲ್ ಇನ್ 2 ಬಾಡೀಸ್ ಎಂಬುದು ಸ್ನೇಹದ ಆದರ್ಶವಾಗಿತ್ತು. ನಾಟಕದ ಆರಂಭದಲ್ಲಿ ವ್ಯಾಲೆಂಟೈನ್ ಮತ್ತು ಪ್ರೋಟಿಯಸ್ ಇವರಿಬ್ಬರು ಈ ಆದರ್ಶಕ್ಕೆ ಬದ್ಧರಾಗಿರುತ್ತಾರೆ. ಆದರೆ ಇದಕ್ಕೆ ನಾವು ನವೋದಯ ಘಟ್ಟದಲ್ಲಿ ನಾವು ನೋಡ್ಬೇಕಂದ್ರೆ ಮಾಂಟೇನ್ ಏನು ಫಾದರ್ ಆಫ್ ಎಸ್ಸೆ ಅಂತ ನಾವು ಕರಿತೀವಿ, ಅವರು ಆಫ್ ಫ್ರೆಂಡ್ಶಿಪ್ ಅಂತೇಳಿ ಒಂದು ಎಸ್ಸೆಯನ್ನ ಬರೆದಿದ್ದಾರೆ. ಅದರಲ್ಲಿ ಈ ಮಾತನ್ನ ಅವರು ಹೇಳ್ತಾರೆ.
ಅಷ್ಟೇ ಅಲ್ಲದೆ ಸಿಸಿರೋ ಬರತಕ್ಕಂತ ಡಿ ಅಮಿಸಿಟಿಯಾ ಅನ್ನೋದರಲ್ಲಿ ಕೂಡ ಒಂದು ಏನು ಗ್ರೀಕ್ ಕೃತಿ ಇದೆ, ಅದರಲ್ಲಿ ಕೂಡ ಈ ಸ್ನೇಹದ ಒಂದು ಡಿಸ್ಕಷನ್ ಬರ್ತದೆ. ಅದರ ಪ್ರಕಾರ ಎಲ್ಲಾ ಸಂಬಂಧಗಳಲ್ಲಿ ಸ್ನೇಹ ಸಂಬಂಧ ಮಿಗಿಲಾದದ್ದು, ಪುರುಷರ ನಡುವಿನ ಸ್ನೇಹ ಎಲ್ಲಕ್ಕಿಂತ ಮಿಗಿಲಾದದ್ದು. ಅದಕ್ಕೆ ಆ ಕೃತಿಯ ಹೆಸರೇ ಒಂದು ಸ್ನೇಹಕ್ಕೆ ಕೂಡ ಅದೊಂದು ಸಂಕೇತವಾಗ್ತದೆ. ಅಮಿಸಿಟಿಯಾ, ಪುರುಷರ ನಡುವಿನ ಸ್ನೇಹ, ಅತ್ಯಂತ ಶ್ರೇಷ್ಠ ಸ್ನೇಹಕ್ಕೆ ನಾವು ಅಮಿಸಿಟಿಯಾ ಅಂತೇಳಿ ಕರಿತೇವೆ. ಅದರ ಜೊತೆಗೆ ಪ್ರೇಮ, ಅದಕ್ಕೆ ಎರೋಸ್ ಅಂತೇಳಿ ನಾವು ಗ್ರೀಕ್ ನಲ್ಲಿ ಕರಿತೇವೆ. ಅದು ಈ ಅಮಿಸಿಟಿಯನ್ನ ಅಂದ್ರೆ ಇಬ್ಬರು ಸ್ನೇಹಿತರ ನಡುವೆ ಬರ್ತದೆ. ಈ ಇಬ್ಬರು ಸ್ನೇಹಿತರ ನಡುವೆ ಬರ್ತಕ್ಕಂಥ ಎರೋಸ್, ಅಮಿಸಿಟಿಯಾ, ಇವು ಎರಡು ನಡುವಿನ ಕಾನ್ಫ್ಲಿಕ್ಟ್ ಅಥವಾ ಸಂಘರ್ಷವೇ ಈ ನಾಟಕದ ಮುಂದಿನ ಘಟ್ಟವಾಗಿದೆ. ಸ್ನೇಹವು ಒಂದು ದೈವಿಕ ಬಂಧ, ಆದರೆ ಕಾಮವು ವಿವೇಚನೆಯನ್ನು ಕುರುಡುಗೊಳಿಸುತ್ತದೆ. ದ ಫ್ರೆಂಡ್ಶಿಪ್ ಇಸ್ ಡಿವೈನ್, ಬಟ್ ದ ಲಸ್ಟ್ ಆರ್ ದ ಲವ್ ವಿಲ್ ಬ್ಲೈಂಡ್ ಅಸ್ ಅಂತೇಳಿ ಈ ನಾಟಕದಲ್ಲಿ ಒಂದು ಮಾತು ಬರ್ತದೆ. ಮುಂದೆ ಇನ್ನೊಂದು ಥಿಯರಿಯನ್ನ ನಾವು ಇಲ್ಲಿ ತೆಗೆದುಕೊಳ್ಳಬಹುದು. ಫ್ರೆಂಚ್ ಪಾಲಿಮ್ಯಾಟ್ ಅಂದ್ರೆ ಎಲ್ಲಾ ವಿಜ್ಞಾನಗಳಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂಥ ರೆನೆ ಜಿರಾರ್ಡ್ ಅವರ ಪ್ರಕಾರ ಪ್ರೋಟಿಯಸ್ ಸಿಲ್ವಿಯಾಳನ್ನು ಪ್ರೀತಿಸಲು ಕಾರಣ ಅವಳ ಸೌಂದರ್ಯವಲ್ಲ, ಆಕೆಯ ವ್ಯಕ್ತಿತ್ವ ಅಲ್ಲ ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ಯಾಕೆ ಅವಳನ್ನು ಪ್ರೀತಿಸಿದ ಅಂದ್ರೆ ಅವರ ಪ್ರಕಾರ ಇದು ಇಟ್ ಸ್ಟೆಮ್ಸ್ ಫ್ರಮ್ ಇನ್ನರ್ ಡಿಸೈರ್ ಕಾಲ್ಡ್ ಆಸ್ ಮೈಮೆಟಿಕ್ ಡಿಸೈರ್. ಇನ್ನು ಮೈಮೆಟಿಕ್ ಡಿಸೈರ್ ಅನ್ನೋದು ಬಹಳಷ್ಟು ವಿಚಿತ್ರವಾದಂತಹ ಒಂದು ಕಾನ್ಸೆಪ್ಟ್ ಇದೆ. ಇದರಲ್ಲಿ ಏನು ಅಂದ್ರೆ ನಾವು ಏನನ್ನಾದರೂ ಬಯಸುವುದು ಅಂದ್ರೆ ವಾಟ್ ವಿ ಡಿಸೈರ್ ಈಸ್ that desire comes from the desire of the person who we consider as our model. ಅಂದ್ರೆ ನಾವು ಯಾವ ವ್ಯಕ್ತಿಯನ್ನ ಆದರ್ಶ ಅಂತೇಳಿ ಪರಿಗಣಿಸ್ತೇವೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಯಾವ ವಸ್ತುಗಳು ಅವನ ಕಡೆ ಇವೆ, ಅವನು ಏನು ಆಸೆ ಪಡ್ತಾನೆ, ಅದನ್ನೇ ನಾವು ಆಸೆ ಪಡುತ್ತೇವೆ. ಅವರ ಹಾಗೆ ನಾವು ಇರ್ಲಿಕ್ಕೆ ಆಸೆ ಪಡುತ್ತೇವೆ. ಉದಾಹರಣೆಗೆ ಯಾರಾದ್ರೂ ಸ್ನೇಹಿತರು ಒಂದು ಒಳ್ಳೆಯ ಫೋನ್ ಅನ್ನ ತೆಗೆದುಕೊಂಡಾಗ ನಾವು ಕೂಡ ತಗೋಬೇಕು ಅಂತ ನಮಗನಿಸ್ತದೆ. ನನಗೂ ಕೂಡ ಅದೇ ರೀತಿಯ ಫೋನ್ ಇರಬೇಕು, ಐಫೋನ್ 17 ನನ್ನ ಕಡಿಮೆ ಇರಬೇಕು ಅನಿಸುವುದು. ಯಾಕಂದ್ರೆ ಇನ್ನೊಬ್ಬರ ಬಳಿ, ನಮ್ಮ ಸ್ನೇಹಿತನ ಬಳಿ ನೋಡಿದಾಗ, ಯಾರೋ ಬೇರೆದವ್ರ ಕಡೆ ಅಲ್ಲ, ನಮಗೆ ಅತಿ ಹತ್ತಿರವಾದವರ ಹತ್ತಿರ ಆ ಒಂದು ವಸ್ತುವನ್ನ ನಾವು ನೋಡಿದಾಗ ಇದು ನನಗೂ ಕೂಡ ಸಿಗಬೇಕಾಗಿತ್ತು. ಸೊ ದಿಸ್ ಹಿ ಕಾಲ್ಸ್ ಆಸ್ ಮೈಮೆಟಿಕ್ ಡಿಸೈರ್, ಅನುಕರಣಾತ್ಮಕ ಬಯಕೆ. ಹಾಗಾಗಿ ಇಲ್ಲಿ ಸಿಲ್ವಿಯಾಳನ್ನು ಪ್ರೋಟಿಸ್ ಬಯಸುವುದು ಯಾಕಂದ್ರೆ ತನ್ನ ಸ್ನೇಹಿತ ವ್ಯಾಲೆಂಟೈನ್ ಅವಳನ್ನ ಪ್ರೀತಿಸ್ತಾ ಇದ್ದಾನೆ. ಅಂಡ್ ಐ ಹ್ಯಾವ್ ದ ಫೀಲಿಂಗ್ ಆಫ್ ಅಮಿಸಿಟಿಯಾ, ಅಂದ್ರೆ ನನ್ನ ಸ್ನೇಹ, ಪುರುಷ ಸ್ನೇಹ ಎಲ್ಲರಿಗಿಂತ ಶ್ರೇಷ್ಠವಾದದ್ದು. ಹಾಗಾಗಿ ಆ ಶ್ರೇಷ್ಠತೆಯಲ್ಲಿ ನನಗೂ ಒಂದು ಪಾಲು ಬೇಕು, ಅಂದ್ರೆ ನಾನು ವ್ಯಾಲೆಂಟೈನ್ನ ಸಮಾನ, ಹಾಗಾಗಿ ನನಗೂ ಇವಳು ಸಿಗಬೇಕು ಅನ್ನೋದು ಮೈಮೆಟಿಕ್ ಡಿಸೈರ್ ಅನ್ನ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಇಬ್ಬರು ಒಂದೇ ವಸ್ತುವನ್ನು ಬಯಸುವುದು ಅನಿವಾರ್ಯವಾಗ್ತದೆ. ಮೈಮೆಟಿಕ್ ಡಬಲ್ ಬ್ಲೈಂಡ್ ಅಂತೇಳಿ ಇದಕ್ಕೆ ಕರೀತಾರೆ. ಸೊ ಅದಕ್ಕಾಗಿ ಸಿಲ್ವಿಯಾಳನ್ನು ಮೊದಲ ಬಾರಿಗೆ ವ್ಯಾಲೆಂಟೈನ್ ವರ್ಣಿಸಿದಾಗ ಮತ್ತು ಆಕೆಯನ್ನು ನೋಡಿದಾಗ ಪ್ರೋಟಿಯಸ್ ಒಂದು ಮಾತನ್ನ ಹೇಳ್ತಾನೆ, ಈಸ್ ಇಟ್ ಮೈನ್ ಐ ಆರ್ ವ್ಯಾಲೆಂಟೈನ್ಸ್ ಪ್ರೈಸ್ ದಟ್ ಐ ಆಮ್ ಎನಾಮರ್ಡ್ ಟು ಹರ್. ಅಂದ್ರೆ ಸಿಲ್ವಿಯಾಳನ್ನ ನಾನು ಯಾಕೆ ಪ್ರೀತಿಸಿದೆ, ಅದು ನನ್ನ ಕಣ್ಣುಗಳ ಆಕರ್ಷಣೆಯೋ ಅಥವಾ ವ್ಯಾಲೆಂಟೈನ್ನ ಹೊಗಳಿಕೆಯ ಪ್ರಭಾವವು? ಅಂದ್ರೆ ಇಲ್ಲಿಗೆ ನಾವು ತಿಳಿದುಕೊಳ್ಳಬೇಕಾಗಿದ್ದು ಎರಡನೇ ಪಾರ್ಟ್ ನಲ್ಲಿ ವ್ಯಾಲೆಂಟೈನ್ನ ಹೊಗಳಿಕೆಯ ಪ್ರಭಾವವು, ಇದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನಾವು ನಮ್ಮ ಜೀವನದಲ್ಲಿ ವಸ್ತುಗಳನ್ನ ತೆಗೆದುಕೊಳ್ಳುವುದು ಅಡ್ವರ್ಟೈಸ್ಮೆಂಟ್ಗಳ ಮೂಲಕ, ಇನ್ನೊಬ್ಬರ ಮಾತುಗಳ ಮೂಲಕ.
ಇದನ್ನು ಕೂಡ ನಾವು ಇಲ್ಲಿ ಅನಾಲಿಸಿಸ್ ಮಾಡಬಹುದು, ಈ ರೀತಿ ಮಾಡಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ನಾವು ಇದನ್ನ ಮೈಮೆಟಿಕ್ ಸ್ಟ್ರಕ್ಚರ್ ನಲ್ಲಿ 3 ರೀತಿ ನೋಡಬಹುದು. ಒಂದು ಸಬ್ಜೆಕ್ಟ್, ಒಂದು ಮಾಡೆಲ್, ಒಂದು ಆಬ್ಜೆಕ್ಟ್. ಆಬ್ಜೆಕ್ಟ್ ಅಂದ್ರೆ ವಸ್ತು. ದಯಮಾಡಿ ಕ್ಷಮಿಸಬೇಕು, ನಾನು ಸಿಲ್ವಿಯಾಳನ್ನ ಆಬ್ಜೆಕ್ಟ್ ಅಂತ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮೈಮೆಟಿಕ್ ಡಿಸೈರ್ ಪ್ರಕಾರ ದ ಥಿಂಗ್ ಡಿಸೈರ್ ವಿಚ್ ಇಸ್ ಡಿಸೈರ್ಡ್, ಸಿಲ್ವಿಯಾ. ಸೊ ಮಾಡೆಲ್ ಯಾರು, ಯಾರ ಕಡೆಗೆ ಆ ವಸ್ತು ಇದೆ? ದ ವ್ಯಾಲೆಂಟೈನ್, ದ ಒನ್ ಹೂಸ್ ಡಿಸೈರ್ ಇಸ್ ಇಮಿಟೇಟೆಡ್. And who is the subject who feels it? The Proteus, the one who desires. ಹೀಗಾಗಿ ಇದೊಂದು ಟ್ರಯಾಂಗಲ್ ಇಲ್ಲಿ ಸೃಷ್ಟಿಯಾಗ್ತದೆ. ಯಾರ್ದು ತಪ್ಪು ಯಾರ್ದು ಸರಿ ಆ ಒಂದು ಡಿಸ್ಕಷನ್ ಮುಂದುವರಿತದೆ. ಮುಂದೆ ಈ ವಿಷಯವನ್ನ ಸ್ವಲ್ಪ ತಿಳಿಗೊಳಿಸುವುದಕ್ಕೆ ಶೇಕ್ಸ್ಪಿಯರ್ ಇನ್ನೊಂದು ಲೇಯರ್ ಅನ್ನ ಇಲ್ಲಿ ಸೃಷ್ಟಿ ಮಾಡ್ತಾನೆ. ಅದೇ ವಿದೂಷಕ ಲ್ಯಾನ್ಸ್ ಮತ್ತು ನಾಯಿ ಕ್ರ್ಯಾಬ್. ಸೊ ಈ ಪಾತ್ರಗಳ ಮೂಲಕ ಏನು ನಾಟಕ ಸೀರಿಯಸ್ ಆಗಿ ನಡೀತಿರ್ತದೆ, ಆ ನಾಟಕವನ್ನ ಪೆರಡಿ ಮಾಡಲಿಕ್ಕೆ, ಅಣಕಿಸಲಿಕ್ಕೆ ಈ 2 ಪಾತ್ರಗಳನ್ನ ಸೃಷ್ಟಿ ಮಾಡ್ತಾನೆ. ನಮ್ಗೆ ಗೊತ್ತಿರುವ ಹಾಗೆ ವಿಲಿಯಂ ಕ್ಯಾಂಪನಿಗಾಗಿ ಬರೆದಂತ ಈ ಪಾತ್ರಗಳು. ಬಹುಶಃ ಸಾಹಿತ್ಯದಲ್ಲಿ ಮೊದಲನೇ ಬಾರಿಗೆ ನಾಯಿಯನ್ನ ಸ್ಟೇಜ್ ಮೇಲೆ ತೆಗೆದುಕೊಂಡು ಬಂದಂತ ಒಬ್ಬ ನಾಟಕಕಾರ ಶೇಕ್ಸ್ಪಿಯರ್. ಮೊದಲಿಗೆ ನಾಯಿಗಳು ಮೊರಾಲಿಟಿ ಪ್ಲೇಗಳಲ್ಲಿ ಮಾತನಾಡ್ತಾ ಇದ್ವು, ಪುರುಷರೇ ಅಥವಾ ಪಾತ್ರಧಾರಿಗಳೇ ಆ ಪಾತ್ರಗಳನ್ನ ಮಾಡ್ತಾ ಇದ್ರು. ಇಲ್ಲಿ ಪ್ರಥಮ ಬಾರಿಗೆ ಈ ನಾಟಕವನ್ನ ಆಡಿದಾಗ ನಾಯಿಯನ್ನೇ ಸ್ಟೇಜ್ ಮೇಲೆ ತೆಗೆದುಕೊಂಡು ಬಂದಿದ್ರು ಅನ್ನೋ ಪ್ರತೀತಿ ಇದೆ. ಇಲ್ಲಿ ಲ್ಯಾನ್ಸ್ ವಿದೂಷಕ ಫೂಲ್ ತನ್ನ ನಾಯಿಯನ್ನ ಬಹಳಷ್ಟು ಪ್ರೀತಿಸ್ತಾ ಇರ್ತಾನೆ. ಆದ್ರೆ ಆ ನಾಯಿ ಅವನ ಯಾವುದೇ ಪ್ರೀತಿಗೆ ತನ್ನ ರೆಸ್ಪಾನ್ಸ್ ಅನ್ನು ತೋರಿಸ್ತಾ ಇರೋದು. ಹಾಗೆ ವ್ಯಾಲೆಂಟೈನ್ ನಗರ ಬಿಟ್ಟು ಮೆಲಾನ್ಗೆ ಹೋಗ್ತಿರ್ತಾನೆ. ಲ್ಯಾನ್ಸ್ ವಿದೂಷಕ ಲ್ಯಾನ್ಸ್ ಕೂಡ ಬೇರೆ ಊರಿಗೆ ಹೋಗ್ತಿರ್ತಾನೆ. ಅವನ ತಂದೆ ತಾಯಿ ಸಹೋದರಿಯರು ಫ್ರೆಂಡ್ಸ್ ಎಲ್ಲರೂ ಕಣ್ಣೀರು ಸುರಿಸ್ತಾ ಇದ್ದಾರೆ. ಆದ್ರೆ ನಾಯಿ ಅದಕ್ಕೆ ಹಸುವಾಗಿ ಅದು ಏನು ತಿನ್ಕೊಂತ ಕೂತಿರ್ತದೆ. ಆದರೆ ಇವರೆಲ್ಲರಿಗಿಂತ ಅವನು ಆ ನಾಯಿಯನ್ನೇ ಹೆಚ್ಚಿಗೆ ಪ್ರೀತಿಸ್ತಾ ಇರ್ತಾನೆ. ಇದನ್ನ ನಾವು ಪ್ರೋಟಿಯಸ್ನ ಸ್ವಭಾವದಲ್ಲಿ ನೋಡಬಹುದು. ಜೂಲಿಯಾ ಅವನ ಮೇಲೆ ಬಹಳಷ್ಟು ಪ್ರೀತಿಯನ್ನು ಇಟ್ಟುಕೊಂಡಿದ್ರು ಕೂಡ ಆಕೆಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಅನ್ನು ಅವನು ತೋರಿಸುವುದಿಲ್ಲ. ಇನ್ನು ಪ್ರೋಟಿಯಸ್ ಅನ್ನುವ ಹೆಸರು ಗ್ರೀಕ್ ಒಬ್ಬ ದೇವರ ಹೆಸರು. ಆ ದೇವರು ವಿಶೇಷತೆ ಏನೆಂದರೆ ಆ ದೇವರು ಯಾವುದೇ ಕ್ಷಣದಲ್ಲಿ ತನ್ನ ಒಂದು ಶೇಪ್ ಅನ್ನ, ಆಕಾರವನ್ನು ಬದಲಿಸಬಹುದು ಅಂತ ಶಕ್ತಿ ಆ ದೇವರಿಗಿತ್ತು. ಆ ದೇವರ ಹೆಸರೇ ಪ್ರೋಟಿಯಸ್. ಯಾವ್ದು ಬೇಕಾದ್ರ ಆಕಾರದಲ್ಲಿ ಅದು ಬರ್ಬೋದಾಗಿತ್ತು. ಹಾಗೆ ಆ ಪ್ರೋಟಿಯಸ್ ಅಂತಕ್ಕಂಥ ಹೆಸರನ್ನೇ ಈ ಪಾತ್ರಕ್ಕೆ ಯಾಕೆ ಇಟ್ಟಿರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವನು ಯಾವಾಗ ಬೇಕಾದಾಗ ಬದಲಾಗ್ತಾನೆ. ಈ ರೀತಿ ನಾಟಕ ಮುಂದುವರಿತಿರ್ತದೆ. ಮುಂದೆ ಈ ವ್ಯಾಲೆಂಟೈನ್ ಕಾಡನ್ನ ಸೇರ್ತಾನೆ. ಕಾಡಿನಲ್ಲಿ ಸೇರಿ ಔಟ್ಲಾ ಅಂದ್ರೆ ಏನು, ಒಂದಲ್ಲಿ ಗುಂಪು ಇರ್ತದೆ, ಸಮಾಜಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮನುಷ್ಯರ ಗುಂಪಿರ್ತದೆ, ಅದರ ನಾಯಕನಾಗ್ತಾನೆ. ಆ ಒಂದು ಗುಂಪಿನಲ್ಲಿ ಅವನು ಒಂದಾಗ್ತಾನೆ. ಅವನನ್ನ ಹುಡುಕಾಡಿಕೊಂಡು ಸಿಲ್ವಿಯಾ ಅಲ್ಲಿ ಬರ್ತಾಳೆ. ಸಿಲ್ವಿಯಾ ಬಂದ ಕ್ಷಣ ಆಕೆ ಹಿಂದೆ ಮತ್ತೆ ಪ್ರೋಟಿಯಸ್ ಬರ್ತಾನೆ. ಇವರಿಬ್ಬರು ನಡುವಿನ ಒಂದು ಇಂಟರಾಕ್ಷನ್ ಅನ್ನ ನಾವು ಕೊನೆಯ ಆಕ್ಟ್ ನಲ್ಲಿ ನೋಡಬಹುದು. ಸಿಲ್ವಿಯಾ ಒಬ್ಬ ಹುಡುಗಿ ಕಾಡಿನಲ್ಲಿ ಅಡ್ಡಾಡ್ಬೇಕಾದ್ರೆ ಪ್ರೋಟಿಯಸ್ನ ಕೈಯಲ್ಲಿ ಆಕೆ ಸಿಲುಕಿಕೊಳ್ತಾನೆ. ಸಿಲುಕಿಕೊಂಡಾಗ ಅವನು ಹೇಳಕ್ ಶುರು ಮಾಡ್ತಾನೆ, ಬಹಳಷ್ಟು ನಾನು ನಿಮ್ಮನ್ನ ಪ್ರೀತಿಸಿದ್ದೇನೆ, ನೀವು ನನ್ನ ಪ್ರೇಮವನ್ನು ಒಪ್ಪಿಕೊಳ್ಳೇಬೇಕು ಅನ್ನುವ ಬಲವಂತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆಕೆ ಎಲ್ಲ ಹೇಳ್ತಾಳೆ, ಐ ವಿಲ್ ಬಿ ಫೆಡ್ ಟು ದ ಲೈನ್ ದೆನ್ ಟು ಮ್ಯಾರಿ ಯು ಅಂತ ಹೇಳಿ ಹೇಳ್ತಾಳೆ. ನಾನು ಈ ಸಿಂಹದ ಬಾಯಿಗೆ ಸಿಲುಕೊಳ್ತೇನೆ, ಹೊರತು ನಿನ್ನ ಜೊತೆಗೆ ನಾನು ಸಂಬಂಧವನ್ನು ಒಪ್ಪೋದಿಲ್ಲ ಅಂತ ಹೇಳ್ತಾಳೆ. ಇದೆಲ್ಲವನ್ನ ಸೆಬಾಸ್ಟಿನ್ ಅಂದ್ರೆ
ಈ ಜೂಲಿಯಾ ಗಿಡದ ಹಿಂದೆ ನಿಂತು ನೋಡ್ತಾ ಇರ್ತಾಳೆ. ಅದೇ ಕ್ಷಣಕ್ಕೆ ಈಕೆ ಸಿಲ್ವಿಯಾ ಒಪ್ಪದೇ ಇರುವ ಕಾರಣ ಪ್ರೋಟಿಯಸ್ ಆಕೆಯ ಮೇಲೆ ಫಿಸಿಕಲ್ ಆಗಿ ಬಲವಂತವನ್ನ ಅಂದ್ರೆ ರೇಪ್ ಅನ್ನು ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕೆ ಹೋಗ್ತಾನೆ. ಇದನ್ನ ಬಹಳಷ್ಟು ಡ್ರಾಮ್ಯಾಟಿಕ್ ಆದಂತಹ ವಸ್ತುಗಳು ಇಲ್ಲಿ ನಡೀತವೆ. ಅದೇ ಕ್ಷಣಕ್ಕೆ ವ್ಯಾಲೆಂಟೈನ್ ಅಲ್ಲಿ ಎಂಟ್ರಿ ಆಗ್ತಾರೆ. ನಮ್ಮ ಏನು ಕನ್ನಡ ಸಿನಿಮಾಗಳಲ್ಲಿ, ಹಿಂದಿ ಸಿನಿಮಾಗಳಲ್ಲಿ ನಡೀತದೆ, ಎಲ್ಲವೂ ಕ್ವಿಕ್ ಆಗಿ ನಡೀತಿರ್ತಾವೆ ಕೊನೆಗೆ. ಹಾಗೆ ವ್ಯಾಲೆಂಟೈನ್ ಅಲ್ಲಿ ಎಂಟ್ರಿ ಆಗ್ತಾನೆ. ಪ್ರೋಟಿಯಸ್ ನನ್ನ ಹಿಡಿದು ನಿಲ್ಲಿಸ್ತಾನೆ. ನಿಲ್ಲಿಸಿದ ತಕ್ಷಣವೇ ಪ್ರೋಟಿಯಸ್ ವ್ಯಾಲೆಂಟೈನ್ ನಲ್ಲಿ ಕ್ಷಮೆ ಕೋರ್ತಾನೆ. ನಾನು ಈಗ ಮಾಡಬಾರದಾಗಿತ್ತು, ಮಾಡಿದೆ. ಬಹಳಷ್ಟು ನೋಡಿ, ಎಷ್ಟು ಹಿಡಿದ ತಕ್ಷಣನೇ ಅವನ ಒಂದು ಆಸೆ ಹೋಗ್ಬಿಡ್ತು ಎಲ್ಲ. ಇನ್ನು ಅವನು ಕ್ಷಮೆ ಕೇಳಿದ ತಕ್ಷಣವೇ ವ್ಯಾಲೆಂಟೈನ್ ಏನ್ ಹೇಳ್ತಾನೆ ಅಂದ್ರೆ, ಆಲ್ ದಟ್ ವಾಸ್ ಮೈನ್ ಇನ್ ಸಿಲ್ವಿಯಾ ಐ ಗಿವ್ ದೀ. ಸಿಲ್ವಿಯಾಳಲ್ಲಿ ಇದ್ದಂತ ನನಗಿದ್ದ ಹಕ್ಕನ್ನೆಲ್ಲ ನಿನಗೆ ನೀಡುತ್ತೇನೆ. ಅಂದ್ರೆ ಐ ವಿಲ್ ಗಿವ್ ಸಿಲ್ವಿಯಾ ಟು ಯು ಅಂತೇಳಿ ವ್ಯಾಲೆಂಟೈನ್ ಹೇಳೇ ಬಿಡ್ತಾರೆ. ಇವೆಲ್ಲವೂ ಒಂದೇ ನಿಮಿಷದಲ್ಲಿ ಮುಗಿದು ಹೋಗ್ತದೆ. ವಿದಿನ್ 25 to 50 words ಹೋಲ್ ಕ್ಲೈಮ್ಯಾಕ್ಸ್ ಈಸ್ ಓವರ್. ಏನು ನಾವು ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳಿ ತಿಳ್ಕೊಂಡಿರ್ತೇವೆ, ಅದು ಜರ್ರನೆ ಕೆಳಗಿಳಿದು ಹೋಗ್ತದೆ. ಆಕೆ ಮೇಲೆ ಬಲವಂತ ಮಾಡ್ತಾ ಇದ್ದಾನೆ ಪ್ರೋಟಿಯಸ್. ತಕ್ಷಣವೇ ವ್ಯಾಲೆಂಟೈನ್ ಬರ್ತಾನೆ. ಅವನನ್ನು ನೋಡಿ ಇವನು ಕ್ಷಮೆ ಕೇಳ್ತಾನೆ. ಕ್ಷಮೆ ಕೇಳಿದ ನಂತರ ಅವನನ್ನು ಕ್ಷಮಿಸಿ ನನ್ನ ಸಿಲ್ವಿಯಾಳನ್ನ ಅಥವಾ ಆಕೆಯ ಮೇಲೆ ಹಕ್ಕನ್ನ ನಿನ್ನೆ ತೆಗೆದುಕೊಳ್ಳು ಅಂತೇಳಿ ವ್ಯಾಲೆಂಟೈನ್ ಹೇಳ್ತಾನೆ. ಯಾರು ತನ್ನ ಪ್ರೇಯಸಿಯ ಮೇಲೆ ಬಲವಂತ ಮಾಡ್ತಾ ಇದ್ದಾನೆ ಅವನ ಜೊತೆಗೇನೆ ನೀನು ಹೋಗು ಅಂತ ತನ್ನ ಪ್ರೇಯಸಿಗೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನು ನೋಡಿ ಸಿಲ್ವಿಯಾ ಸುಮ್ಮನೆ ನಿಂತಿದ್ದಾಳೆ, ಏನು ಮಾತಾಡ್ತಾನೆ. ಅದರ ಜೊತೆಗೆ ಜೂಲಿಯಾ ಕೂಡ ಅಲ್ಲಿ ಹಿಂದೆ ನಿಂತಿದ್ದಾಳೆ, ಆಕೆಯು ಏನು ಮಾತಾಡ್ತಾ ಇಲ್ಲ. ಇದೆಲ್ಲವನ್ನ ನೋಡಿದಂತ ಓದುಗರಿಗೆ ಅಥವಾ ಪ್ರೇಕ್ಷಕರಿಗೆ ಇದೊಂದು ಆಘಾತಕಾರಿ ಕ್ಲೈಮ್ಯಾಕ್ಸ್ ಅನಿಸ್ತದೆ. ವಿಮರ್ಶಕರಿಗೆ ಕೂಡ ಇದು ಒಂದು ವಿಚಿತ್ರವಾದ ಘಟನೆ, ಬಹಳಷ್ಟು ಅಮ್ಯಾಚರ್ ಆದಂತ ಒಂದು ರೈಟಿಂಗ್ ಅಂತ ಕೂಡ ಅನಿಸ್ತದೆ. ಇವತ್ತಿನ ಕಾಲಕ್ಕೆ ಕೂಡ ನಮಗೆ ಅದೇ ರೀತಿ ಅನಿಸ್ತದೆ, ಏನಪ್ಪಾ ಇಂಥದ್ದು ಬರೆದ್ ಬಿಟ್ರು ಅಂತೇಳಿ ಅನಿಸ್ತದೆ. ಸೊ ಇದನ್ನ ನಾವು ಕೆಲವೊಂದು ಥಿಯರಿಗಳ ಮೂಲಕ ಅನಾಲಿಸಿಸ್ ಮಾಡಿದಾಗ, ಲಿಂಗ್ವಿಸ್ಟಿಕ್ ಪಾರ್ಟ್ ನಲ್ಲಿ ನಾವು ನೋಡಿದಾಗ, ಅಥವಾ ಜೆಂಟಲ್ಮೆನ್ ಫಸ್ಟ್ ಲೆಟ್ಸ್ ಗೋ ಫಾರ್ ದ ಎಥಿಕಲ್ ಕನ್ಸಿಡರೇಷನ್ಸ್. ಇನ್ನು ಜೆಂಟಲ್ಮೆನ್, ಈ ಕಥೆ ಹೆಸರು ಜೆಂಟಲ್ಮೆನ್, ಟೂ ಜೆಂಟಲ್ಮೆನ್. ಇನ್ನು ಜೆಂಟಲ್ಮೆನ್ ಅಂತಕ್ಕಂಥ ಒಂದು ಶಬ್ದದ ಅರ್ಥ ಎಥಿಕಲ್ ಸ್ಟ್ಯಾಂಡರ್ಡ್ ನಲ್ಲಿ ಹೋಗ್ತದೆ. ಸಭ್ಯಸ್ಥರು, ಸಜ್ಜನರು. ಇನ್ನು ಇಲ್ಲಿ ಸಜ್ಜನರು ಯಾರು, ಸಜ್ಜನರನ್ನ ಯಾವ ರೀತಿ ನಾವು ಐಡೆಂಟಿಫೈ ಮಾಡಬೇಕು ಅನ್ನೋದಕ್ಕೆ ಮತ್ತೆ ನಾವು ರೇನ್ ಜಿರಾರ್ಡ್ನ ಥಿಯರಿಯನ್ನ ನೋಡಬೇಕಾಗ್ತದೆ. ಅಲ್ಲಿ ಅನುಕರಣಾ ಸಿದ್ಧಾಂತದಲ್ಲಿ ನಾವು ಯಾವ ವಸ್ತುವನ್ನ ಬೇಕು ಅಂತೇಳಿ ಇಬ್ಬರು ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಒಂದು ವಸ್ತುವನ್ನ ಇಬ್ಬರು ಇಷ್ಟಪಟ್ಟಿದ್ದಾರೆ, ಒಬ್ಬರು ಅದನ್ನ ಬಿಟ್ಟು ಕೊಟ್ಟರೆ ಇನ್ನೊಬ್ಬರ ಬೈಕ್ ಕೂಡ ಅದರ ಮೇಲೆ ಕಡಿಮೆ ಆಗ್ತದೆ ಅನ್ನೋದು ಒಂದು ಥಿಯರಿ ಇದೆ. ಜಿರಾರ್ಡ್ನ ಪ್ರಕಾರನೇ ಇದು ಥಿಯರಿ. ಇಫ್ ಒನ್ ಲೀವ್ಸ್ ಹೀಸ್ what you call hold on that thing, then other person will also lose interest in that. ಇದು ಅನುಕರಣ ಸಿದ್ಧಾಂತ. ನಂಗೆ ಬೇಡಪ್ಪ ನೀನೇ ತಗೋ ಅಂದ್ಕೂಡ್ಲೆ ಅವನ ಇಚ್ಛೆ ಕೂಡ ಅದರ ಮೇಲೆ ಕಡಿಮೆ ಆಗ್ತದೆ ಅನ್ನೋದು ಜೆರಾರ್ಡ್ನ ಥಿಯರಿ. ಇನ್ನೊಂದು, ಈ ಒಂದು ಲಿಂಗ್ವಿಸ್ಟಿಕ್ ಅನಾಲಿಸಿಸ್ ನಾವು ಮಾಡಿದಾಗ ವಾಟ್ ಹಿ ಟೆಲ್ಸ್ ಇಸ್ ಹಿ ಡಸಂಟ್ ಗಿವ್ ಸಿಲ್ವಿಯಾ ಟು ಹಿಮ್. ಏನ್ ಹೇಳ್ತಾನೆ ಅಂದ್ರೆ, ಆಲ್ ದಟ್ ವಾಸ್ ಮೈನ್ ಇನ್ ಸಿಲ್ವಿಯಾ. ಅಂದ್ರೆ ಸಿಲ್ವಿಯಾಳಲ್ಲಿ ನನಗೆ ಇದ್ದಂತ ಹಕ್ಕು, ಅಂದ್ರೆ ನನ್ನ ಹಕ್ಕು ಏನು ಅಂದ್ರೆ ಸಿಲ್ವಿಯಾಳ ಮೇಲೆ ಏನು ಪ್ರೇಮ ಇದೆ ಅದನ್ನ ಐ ಗಿವ್ ದಿ ಅಂದ್ರೆ ನಾನು ಸಿಲ್ವಿಯಾ ಮೇಲೆ ಹಕ್ಕು ಏನಿದೆ, ಪ್ರೇಮ ಏನಿದೆ ಅದನ್ನ ನಿನಗೆ ಕೊಡ್ತೇನೆ. ಅಂದ್ರೆ ಸಿಲ್ವಿಯಾಳನ್ನ ಕೊಡೋದಿಲ್ಲ. ಐ ಗಿವ್ ದ ಲವ್ which I have put in Sylvia to you.
ದಿ ಅಂತೇಳಿ ಕೂಡ ಕೆಲವು ಲಿಂಗ್ವಿಸ್ಟ್ಗಳು ಇದನ್ನ, ಭಾಷಾ ವಿಜ್ಞಾನಿಗಳು ಇದನ್ನ ಅನಾಲಿಸಿಸ್ ಮಾಡಿದ್ದಾರೆ. ಇನ್ನೊಂದು ಕ್ರಿಶ್ಚಿಯನ್ ಧರ್ಮದಲ್ಲಿ ನಾವು ನೋಡಬಹುದು, ಏನು ಥಿಯಾಲಜಿ ಆಫ್ ರೆಪೆಂಟೆನ್ಸ್ ಅಂತೇಳಿ ಬರ್ತದೆ, ಧಾರ್ಮಿಕ ಕ್ಷಮೆ. ಅದರಲ್ಲಿ ಬಹಳಷ್ಟು ಅವರು ಅದಕ್ಕೆ ಒತ್ತು ಕೊಡ್ತಾರೆ, ಅದನ್ನ ಬಹಳಷ್ಟು ಹೈ ಸ್ಟ್ಯಾಂಡರ್ಡ್ ನಲ್ಲಿ ಕೂಡ ಇಟ್ಟಿದ್ದಾರೆ. ಯಾರು ಪಶ್ಚಾತ್ತಾಪದಿಂದ ತೃಪ್ತರಾಗುವುದಿಲ್ಲೋ ಅವರಿಗೆ ಸ್ವರ್ಗವೂ ಸಿಗಲ್ಲ ಅಂತೇಳಿ ಅವರಲ್ಲಿ ಮಾತಿದೆ. ಹಾಗಾಗಿ ಈ ಒಂದು ಹಕ್ಕನ್ನ, ಸಿಲ್ವಿಯಾಳ ಹಕ್ಕನ್ನ ಪ್ರೋಟಿಯಸ್ನಿಗೆ ಕೊಡದಿದ್ದರೆ ಅವನು ಮತ್ತಷ್ಟು ಪಶ್ಚಾತ್ತಾಪ ಪಟ್ಟು ಆ ಪಶ್ಚಾತ್ತಾಪದ ಒಂದು ತಪ್ಪು ನನ್ನ ಮೇಲೆ ಬರ್ತದೆ ಅನ್ನೋದು ವ್ಯಾಲೆಂಟೈನ್ನ ಮನಸ್ಸಿನಲ್ಲಿ ಕೂಡ ಇರಬಹುದು. ಹಾಗಾಗಿ ಪಶ್ಚಾತ್ತಾಪ ಪಟ್ಟವ್ರನ್ನ ತಕ್ಷಣವೇ ಕ್ಷಮಿಸಿ ಅವನಿಗೆ ಬೇಕಾದಂತ ವಸ್ತು ಏನು, ನನ್ನ ಸ್ನೇಹ ಅವನಿಗೆ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ಅದನ್ನ ಆಕೆಯಿಂದ ತೆಗೆದುಕೊಂಡು ಅವನಿಗೆ ಕೊಡ್ತೀನಿ ಅಂತೇಳಿ ಕೂಡ ಕೆಲವೊಬ್ಬರು ಇದನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಕೊನೆಗೆ ಎಲ್ಲವೂ ತಕ್ಷಣವೇ ಮುಗಿದು ಹೋಗ್ತದೆ. ವಿದಿನ್ ಅ ಫ್ರಾಕ್ಷನ್ ಆಫ್ one scene all this is over. These 2 marriages will happen. ಕೊನೆಗೆ ಎಲ್ಲರೂ ಒಂದಾಗ್ತಾರೆ, ಏನು ಕಾಮಿಡಿ ಇದೆ, ಸುಖಾಂತವಾಗ್ತದೆ. ಮುಂದೆ ಈ ನಾಟಕವನ್ನ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ದಾರೆ, ಮರು ವ್ಯಾಖ್ಯಾನಗಳನ್ನು ಕೂಡ ಮಾಡಿದ್ದಾರೆ, ರೀಟೆಲಿಂಗ್ ಅಥವಾ ರಿವಿಷನ್ಗಳನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಇಲ್ಲಿ 1762 ಅಂದ್ರೆ 18ನೇ ಶತಮಾನದಲ್ಲಿ ಬೆಂಜಮಿನ್ ವಿಕ್ಟರ್ ಎಂತಕ್ಕಂತ ಒಬ್ಬ ಡೈರೆಕ್ಟರ್ ಮತ್ತು ರೈಟರ್ ಆಫ್ ದ ಥಿಯೇಟರ್, ಅವರು ಈ ಪ್ಲೇಯನ್ನ ರಿವಿಷನ್ ಮಾಡ್ತಾರೆ. ಮಾಡಿ ವಿವಾದಾತ್ಮಕ ಏನು ಅಂತ್ಯದ ಒಂದು ಅಂಶ ಇತ್ತು ಅದನ್ನ ತೆಗೆದು ಹಾಕಿ ಅದನ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾರೆ 1762ರಲ್ಲಿ. ಅದೇ ರೀತಿ ಬಹಳಷ್ಟು ಫೇಮಸ್ ಆದದ್ದು ಅಂದ್ರೆ 1971ರಲ್ಲಿ ರಾಕ್ ಮ್ಯೂಸಿಕಲ್ ಶೇಕ್ಸ್ಪಿಯರ್ನ ಏನು ರೂಪಾಂತರಗಳನ್ನ ಅಮೆರಿಕದಲ್ಲಿ ಮಾಡ್ತಿರ್ತಾರೆ. ನ್ಯೂಯಾರ್ಕ್ ನಗರದಲ್ಲಿ ಅದು ಏನು ಮೀ ಮೂವ್ಮೆಂಟ್ ಅಂತೇಳಿ ಬರ್ತದೆ, ಹಿಪ್ಪಿ ಮೂವ್ಮೆಂಟ್ ಅಂತೇಳಿ ಬರ್ತದೆ. ಅವರು ಈ ರಾಕ್ ಮ್ಯೂಸಿಕಲ್ಸ್ ನಲ್ಲಿ ಅಂದ್ರೆ ಮ್ಯೂಸಿಕಲ್ ನಾಟಕಗಳಲ್ಲಿ ಈ ಒಂದು ನಾಟಕವನ್ನ ಪ್ರದರ್ಶನ ಮಾಡ್ತಾರೆ. ಬಹಳಷ್ಟು ಈ ನಾಟಕಗಳನ್ನ ಅವರು ರೀಟೆಲಿಂಗ್ ಮಾಡ್ತಾರೆ. ಯಾವ ರೀತಿ ಅಂದ್ರೆ ಈ ಇಬ್ಬರು ನಾಯಕರು ಪೋರ್ಟರಿಕೋದಿಂದ ಬರ್ತಾರೆ, ಅಂದ್ರೆ ಇಬ್ಬರು ಬ್ಲ್ಯಾಕ್ ಒರಿಜಿನ್ ನಿಂದ ಬರ್ತಾರೆ. ಆಫ್ರಿಕನ್ ಕ್ಯಾರೆಕ್ಟರ್ಗಳನ್ನ ಮಾಡ್ತಾರೆ, ಸ್ನೇಹಿತರನ್ನ. ಆ ಹೆಣ್ಣು ಪಾತ್ರಗಳು ದೇ ಆರ್ ಫ್ರಮ್ ನ್ಯೂಯಾರ್ಕ್. ಅವರಿಬ್ಬರ ಪ್ರೇಮವನ್ನ ದೂರ ಮಾಡ್ಲಿಕ್ಕೆ ಅಲ್ಲಿನ ನ್ಯೂಯಾರ್ಕ್ನ ಪಾತ್ರಗಳು ಈ ಇಬ್ಬರು ಅಥವಾ ಈ ಯುವಕರನ್ನ ವಿಯೆಟ್ನಾಂ ಯುದ್ಧಕ್ಕೆ ಕಳಿಸ್ತಾರೆ. ಅವಾಗಿನ ಕಾಲದಲ್ಲಿ ನಡೆದಂತ ವಿಯೆಟ್ನಾಂ ಕಳಿಸ್ತಾರೆ. ಸೊ ಈ ರೀತಿ ಈ ನ್ಯೂಯಾರ್ಕ್ ನಲ್ಲಿ ನಡೆದಂತ ರಾಕ್ ಮ್ಯೂಸಿಕಲ್ ಕಾಂಪಿಟೇಷನ್ ನಲ್ಲಿ ಈ ಒಂದು ನಾಟಕ ಪ್ರದರ್ಶನಗೊಂಡು ಅದರ ಹಾಡುಗಳು ಇವತ್ತು ಕೂಡ ಫೇಮಸ್ ಇವೆ. ಸಿಲ್ವಿಯಾ, ಲವ್ ಆಫ್ ಸಿಲ್ವಿಯಾ ಅಂತ ನೀವು ಕೇಳಬಹುದು. ಅದು ಗ್ರೀಸ್ ಅಂತಕ್ಕಂಥ ಮತ್ತೊಂದು ಶ್ರೇಷ್ಠ ಮ್ಯೂಸಿಕಲ್ ಅನ್ನ ಸೋಲಿಸಿ ಗೆದ್ದು. ಗ್ರೀಸ್ ನಾಟಕ ನಮಗೆಲ್ಲ ಗೊತ್ತಿರಬಹುದು. ಗ್ರೀಸ್ ನಾಟಕ ಕನ್ನಡದಲ್ಲಿ ಸಿನಿಮಾ ಕೂಡ ಆಗ್ತದೆ ಮುಂದೆ, ಪ್ರೇಮಲೋಕ ರವಿಚಂದ್ರನ್ ಅವರದು. ಆ ಸಿನಿಮಾದ ಮೂಲ ನಾಟಕ ಗ್ರೀಸ್ ಮ್ಯೂಸಿಕಲ್. ಆ ಗ್ರೀಸ್ ಮ್ಯೂಸಿಕಲ್ ಅನ್ನೇ ಸೋಲಿಸಿ ಶೇಕ್ಸ್ಪಿಯರ್ ನಾಟಕ 1971ರಲ್ಲಿ ಟೋನಿ ಪ್ರಶಸ್ತಿಯನ್ನು ಗೆದ್ದುಕೊಳ್ತದೆ. ಅದರ ಹೊತ್ತಿಗೆ ಮತ್ತೊಂದು 1998ರಲ್ಲಿ ಹಾಲಿವುಡ್ ನಲ್ಲಿ ಒಂದು ಶೇಕ್ಸ್ಪಿಯರ್ ಅಂಡ್ ಲವ್ ಅಂತೇಳಿ ಒಂದು ಫಿಲ್ಮ್ ಬರ್ತದೆ. ಆ ನಾಟಕದಲ್ಲಿ ಎಲಿಜಬೆತ್ ರಾಣಿ ಈ ನಾಟಕವನ್ನ ನೋಡ್ತಿರ್ತಾರೆ. ಯಾವುದು ಟೂ ಜೆಂಟಲ್ಮೆನ್ ಫ್ರಮ್ ವೆರೋನಾ, ಆಫ್ ವೆರೋನಾ ನಾಟಕವನ್ನ ನೋಡ್ತಿರ್ತಾಳೆ. ಈ ನಾಟಕದಲ್ಲಿ ಆಕೆಗೆ ಇಷ್ಟವಾಗುವ ಅಂಶವೇ ನಾಯಿಯದ್ದು, ಬಿಟ್ ವಿತ್ ದ ಡಾಗ್ ಅನ್ನೋ ಒಂದು ಉಲ್ಲೇಖ ಕೂಡ ಇದೆ. ಹೀಗೆ ಬಹಳಷ್ಟು ಇವು ಚೈನಾದಲ್ಲಿ ಒಂದು ಫಿಲ್ಮ್ ಕೂಡ ಬಂದಿದೆ ಈ ನಾಟಕದ ಕುರಿತಾಗಿ. ಆದ್ರೆ ಉಳಿದ ಎಲ್ಲ ಕೃತಿಗಳಿಗಿಂತ ಇದು ಅಷ್ಟೇನು ಫೇಮಸ್ ಆಗಿಲ್ಲ. ಯಾಕಂದ್ರೆ ಇದನ್ನ ಆಧುನಿಕ ಜಗತ್ತಿನ ಸಂಭಾವ್ಯತೆಗಳನ್ನ ಇನ್ನು ಶೇಕ್ಸ್ಪಿಯರ್ ಆವಾಗ ತಿಳಿದುಕೊಂಡಿರಲಿಲ್ಲ. ಹಿ ವಾಸ್ ಅಮ್ಯಾಚರ್ ಇನ್ ರೈಟಿಂಗ್ ಅನ್ನುವುದು ನಮ್ಗೆ ಗೊತ್ತಿದೆ. ಇದು ಕೇವಲ ಆರಂಭಿಕ ಕೃತಿಯಾಗಿರಲಿಲ್ಲ ಶೇಕ್ಸ್ಪಿಯರ್ನಿಗೆ.
ಇದು ತನ್ನ ಮುಂದೆ ಬರ್ತಕ್ಕಂಥ ಮೇರು ಕೃತಿಗಳಿಗೆ ಬುನಾದಿಯಾಗಿ ಈ ಕೃತಿಯನ್ನು ಅವನು ಬರದ ಅಂತೇಳಿ ಹೇಳ್ತಾರೆ. ಉದಾಹರಣೆಗೆ ಇಲ್ಲಿಯ ಜೂಲಿಯಾ ಪಾತ್ರ ಯಾವ ರೀತಿ ಕ್ರಾಸ್ ಡ್ರೆಸ್ಸಿಂಗ್ ಮಾಡ್ತದೆ, ಅದೇ 12th ನೈಟ್ ನಲ್ಲಿ ವಯೋಲಾ ಆಗಿ ಪರಿವರ್ತನೆ ಆಗ್ತದೆ. ರೋಸಾಲಿಂಡ್ ಕೂಡ ವೇಷವನ್ನ ಇನ್ನು ಕಾಡಿನಲ್ಲಿ ಬರ್ತಕ್ಕಂಥ ದೃಶ್ಯಗಳು ಆಸ್ ಯು ಲೈಕ್ ಇಟ್ ನ ಆರ್ಡನ್ ಕಾಡಾಗಿ ಪರಿವರ್ತನೆಗೊಳ್ತವೆ. ಅದರಲ್ಲಿ ಬರ್ತಕ್ಕಂಥ ಏನು ಲ್ಯಾನ್ಸ್ ಮತ್ತು ಸ್ಪೀಡ್, ಕ್ರ್ಯಾಬ್ ಇವರ ಪಾತ್ರಗಳು ಮುಂದೆ ಬರ್ತಕ್ಕಂಥ ಫಾಲ್ ಸ್ಟಾಪ್ ಮತ್ತು ಇತರ ವಿದೂಷಕರ ಪಾತ್ರಗಳಿಗೆ ಮಾದರಿ ಆಗ್ತವೆ. ಒಟ್ಟಾಗಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ಮನುಷ್ಯನ ಸಂಬಂಧಗಳ ಸಂಕೀರ್ಣತೆಯನ್ನ, ಸ್ನೇಹಗಳ ನಡುವಿನ ಒಂದು ಫೈನ್ ಲೈನ್ ಏನಿರ್ತದೆ ಅದು ಯಾವಾಗ ಕ್ರಾಸ್ ಆಗ್ತದೆ ಅನ್ನೋದನ್ನ ಕೂಡ ಶೇಕ್ಸ್ಪಿಯರ್ ಈ ನಾಟಕಗಳಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಹೋಗಿದ್ದಾನೆ ಅಂತೇಳಿ ಪ್ರೆಸೆಂಟ್ ಸ್ಟಡಿಗಳ ಮೂಲಕ ನಾವು ಅನಾಲಿಸಿಸ್ ಮಾಡಬಹುದು. ಅಷ್ಟೇ ಅಲ್ಲದೆ ಕ್ಷಮೆಯ ಮಹತ್ವವನ್ನು ಕೂಡ ಶೇಕ್ಸ್ಪಿಯರ್ ಇಲ್ಲಿ ತೋರಿಸಿದ ಅಂತೇಳಿ ಕೂಡ ನಾವು ಹೇಳ್ಬಹುದು. ಆದರೆ ಕೆಲವು ಸ್ತ್ರೀವಾದಿ ಚಿಂತಕಿಯರ ಪ್ರಕಾರ ಈ ನಾಟಕ ಹೆಣ್ಣು ಮಕ್ಕಳನ್ನ ಬಹಳಷ್ಟು ಅಬ್ಜೆಕ್ಟಿಫಿಕೇಶನ್ ಆಗಿ ಮಾಡಿದೆ ಅಂತ ಕೂಡ ಅವರ ಒಂದು ವಾದ ಇದೆ. ಅದು ಇವತ್ತಿನ ಕಾಲದ ದೃಷ್ಟಿಕೋನದಿಂದ ಬಹಳಷ್ಟು ಕರೆಕ್ಟ್ ಆಗಿ ಕೂಡ ಇದೆ. ಯಾಕಂದ್ರೆ ಅವತ್ತಿನ ಕಾಲಕ್ಕೆ ಹೆಣ್ಣು ಮಕ್ಕಳನ್ನ ಅವರು ಒಂದು ಇಕ್ವಾಲಿಟಿ ಅನ್ನುವ ಲೆವೆಲ್ಗೆ ಇನ್ನೂ ನೋಡ್ತಾ ಇರಲಿಲ್ಲ. ಅವರು ಪುರುಷ ಸ್ನೇಹಕ್ಕೆ, ಅಮಿಸಿಟಿಯ ಅನ್ನುವ ಪದಕ್ಕೆನೆ ಹೆಚ್ಚಿಗೆ ಬೆಲೆಯನ್ನು ಕೊಟ್ಟಿದ್ರು. ಹಾಗಾಗಿ ಈ ನಾಟಕದಲ್ಲಿ ಆ ಅಂಶಗಳನ್ನ ಕಾಂಟೆಕ್ಸ್ಟ್ ಆಗಿ ನೋಡಬಹುದು ಹೊರತು ಟೆಕ್ಸ್ಟ್ ಅನ್ನ ಒಂದು ತಮ್ಮ ವಾದಕ್ಕಾಗಿ ಪ್ರಿಟೆಕ್ಸ್ಟ್ ಆಗಿ ಬಳಸಿಕೊಳ್ಳಬಾರದು ಅನ್ನುವ ಮಾತು ನನ್ನದು. ಅಷ್ಟೇ ಅಲ್ಲದೆ ನಾ ಎಲ್ಲ ಓದುಗರಿಗೆ, ನನ್ನ ಎಲ್ಲ ಸ್ನೇಹಿತರಿಗೆ ಈ ನಾಟಕ ಒಂದು ದುರ್ಬಲ ಕೃತಿ ಅಷ್ಟೇ ಅಲ್ಲದೆ ಮುಂಬರುವ ನಾಟಕಗಳಿಗೆ ಅದು ಬಹಳಷ್ಟು ಶೇಕ್ಸ್ಪಿಯರ್ನಿಗೆ ಮಾಹಿತಿಯನ್ನ ಮತ್ತು ಕೆಲವು ಬೇಕಾದಂತ ಇಂಗ್ರೀಡಿಯೆಂಟ್ಗಳನ್ನ ಒದಗಿಸ್ತು ಅಂತೇಳಿ ಹೇಳ್ತಾ, ನನಗೆ ಇಲ್ಲಿವರೆಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಗೆ ನಮಸ್ಕರಿಸುತ್ತಾ ನನ್ನ ಪ್ರೆಸೆಂಟೇಶನ್ ನಲ್ಲಿ ಮುಗಿಸ್ತೇನೆ. ಏನಾದರೂ ಡಿಸ್ಕಷನ್ ಇದ್ರೆ ನಾನು ರೆಡಿ ಇದ್ದೇನೆ. ಸರ್, ಧನ್ಯವಾದಗಳು. ಮತ್ತೆ ಚರ್ಚೆ ಸಮಯದಲ್ಲಿ ತಮ್ಮೊಟ್ಟಿಗೆ ಮಾತುಗಳು ಮುಂದುವರಿಯುತ್ತೆ. ಈಗ ಈ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರುವಂತ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ ಅವರು ಕೆಲವು ಪೂರಕ ಮಾತುಗಳಾಡ್ಬೇಕು ಅಂತ ಕೇಳ್ಕೊಳ್ತೇನೆ. ಸರ್, ಸರ್ ಬಹುಶಃ ಸರ್ದು ನೆಟ್ವರ್ಕ್ ಇಶ್ಯೂಸ್ ಏನೋ ಗೊತ್ತಿಲ್ಲ, ಅವರು ಲೈವ್ ಅಲ್ಲಿ ಇಲ್ಲ. ಚರ್ಚೆ ಪ್ರಾರಂಭ ಮಾಡೋಣ ಸರ್. ಏನಾದ್ರೂ ಪೂರಕ ಮಾತುಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಸರ್ ಒಂದಿಗೆ ನೇರವಾಗಿ ತಮ್ಮ ಆಡಿಯೋನ ಅನ್ಮ್ಯೂಟ್ ಮಾಡಿಕೊಂಡು ಮಾತನಾಡ್ಬೋದು ಅಂತ ಕೇಳ್ಕೊಳ್ತೇವೆ. ಏನಾದ್ರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ಎಲ್ಲ. ಸರ್ ನಮಸ್ಕಾರ ಸರ್, ನಾನು ಕಲಂದರ್ ಅಂತ. ಸರ್ ನಮಸ್ತೆ ಸರ್. ಉಪನ್ಯಾಸ ಬಹಳ ಚೆನ್ನಾಗಿದೆ ಸರ್. ನಾನು ಇವತ್ತು ಬರೋ ಮುಂಚೆ ಮಧ್ಯಾಹ್ನ ಯೂಟ್ಯೂಬ್ ನಲ್ಲಿ ಇದು ಕಥೆನ ಓದ್ಕೊಂಡ್ ಬಂದಿ. ನನಗೆ ಆ ಕಥೆ ಓದ್ದಾಗೆ ನಾನು ಈ ನಾಟಕ ಅಷ್ಟೇನಂತೆ ಅಂತ ಶೇಕ್ಸ್ಪಿಯರ್ ಹೇಳಿಕೊಳ್ಳುವಂತ ಮಟ್ಟಕ್ಕಿಲ್ಲ ಅಂತಾನೆ ನಾನು ಅಂತ ಅನ್ಕೊಂಡೇ ಬಂದಿದ್ದು ಸರ್. ಆದ್ರೆ ತಮ್ಮ ವಿಮರ್ಶೆ, ತಮ್ಮ ವಿಶ್ಲೇಷಣೆ, ತಮ್ಮ ಥಿಯರಿಗಳು, ತಮ್ಮ ಹೇಳೋ ರೀತಿ ನೋಡಿದಾಗ ಇಲ್ಲ ಅದು ನಾನು ಅನ್ಕೊಂಡಿದ್ದು ತಪ್ಪು ನಿಜವಾಗ್ಲೂ ಬಹಳ ಚೆನ್ನಾಗಿದೆ ಸರ್. ಆಮೇಲೆ ಯಾರು ಹೇಳಿದ್ರಲ್ಲ ಸರ್, ಈ ಶೇಕ್ಸ್ಪಿಯರ್ನ ಕಾಮಿಡಿಯನ್ ಡ್ರಾಮಾದಲ್ಲಿ
ಇದು ಏನು ಯಾವ ಮಟ್ಟ ಅಂತ ಮಟ್ಟದ್ದಲ್ಲ ಅಂತ ಹೇಳಿರಲ್ಲ. ಆದ್ರೆ ಅಂತ ಮಟ್ಟದ ಅವ್ರು ತಿಳ್ಕೊಂಡಿರೋ ಮಟ್ಟದ ಇಲ್ಲದೆ ಇದ್ರು ಕಡಿಮೆ ಮಟ್ಟದ್ದೇನಲ್ಲ ಅಂತ ನಿಮ್ಮ ವಿಮರ್ಶೆ ತಿಳ್ಕೊಂಡ್ಮೇಲೆ, ನಿಮ್ ನಾಟಕದ ವಿಮರ್ಶೆ ನೋಡಿದ್ಮೇಲೆ ನನಗೆ ಅನ್ಸ್ತದೆ ಸರ್, ಮತ್ತೆ ನಾಟಕದ ವಿಮರ್ಶೆನ ಈ ರೀತಿನೂ ಮಾಡ್ಬೋದಲ್ಲ. ನಿಜವಾಗ್ಲೂ ಬಹಳ ಸಂತೋಷ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದ್ಸರಿ ಮತ್ತೆ ಕೇಳ್ಬೇಕು ಅದನ್ನ. ಯಾಕಂದ್ರೆ ಏನೋ ಸರ್ ಕದಾಮ್ ಸರ್ ಮಾತಾಡ್ತೀರಾ? ಇಲ್ಲ ಸರ್, ಇಲ್ಲ ಮೇಡಮ್, ಅವ್ರು ನಮ್ಮ ಕ್ಲಾಸ್ಮೇಟ್. ಕದಮ್ ಅವ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಆರಾಮಿದ್ದೀರಾ? ಆರಾಮ. ಓಕೆ ಆಮೇಲೆ ಬಂದ. ಓಕೆ. ಬಸಮ್ಮ ಮ್ಯಾಮ್, ಏನಾದ್ರು ಪ್ರಶ್ನೆಗಳಿದೆಯಾ? ಸರ್ ಮೇಡಮ್ ಯಾಕೋ ಸೈಲೆಂಟ್ ಆಗಿದ್ದಾರೆ. ಪ್ರಶ್ನೆಗಳು ಏನಿಲ್ಲ ಮೇಡಮ್. ಸರ್ ಮೊದ್ಲೇ ಹೇಳ್ಬಿಟ್ಟಿದ್ರು ಒಂದ್ಸ ಯಾವ ಪ್ರಶ್ನೆನೂ ಕೇಳಬಾರ್ದಿರುತ್ತೆ. ಹಲೋ ಪೂಜಾ ಮ್ಯಾಮ್ ಮಾತಾಡಿ ಮ್ಯಾಮ್. ಹಲೋ ಸಿದ್ದೇಶ್ವರ್ ಸರ್, ಇಟ್ ವಾಸ್ ರಿಯಲಿ ಅ ವೆರಿ ಗುಡ್ ಪ್ರೆಸೆಂಟೇಶನ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಇಟ್ ವಾಸ್ ಅ ಕೈಂಡ್ ಆಫ್ ಮಾಡೆಲ್ ಪ್ರೆಸೆಂಟೇಶನ್ ಇಟ್ ಸೆಲ್ಫ್. ಕಲಂದರ್ ಸರ್ ಹೇಳ್ತಾ ಇದ್ರು ಇದನ್ನ ಈ ರೀತಿನೂ ಮಾಡಬಹುದಾ ಅಂತ ಏನ್ ಹೇಳಿದ್ರಲ್ಲ, ಇವನ್ ಐ ಅಗ್ರಿ ವಿತ್ ದಟ್. ಇಟ್ ವಾಸ್ ರಿಯಲಿ ವೆಲ್ ಪ್ರೆಸೆಂಟೆಡ್. ಆಮೇಲೆ ಐ ಥಿಂಕ್ ಯು ಆರ್ ದ ಫಸ್ಟ್ ಒನ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿ ಅದರಲ್ಲಿ ಹೈಲೈಟ್ಸ್ ಹಾಕಿ. ಸೊ ಇಟ್ ವಾಸ್ ಮೋರ್ ಕ್ಲಿಯರ್. ಯಾಕಂದ್ರೆ ಬಹಳಷ್ಟು ಶೇಕ್ಸ್ಪಿಯರ್ ಡ್ರಾಮಾಗಳಲ್ಲಿ ಬಹಳ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಅದನ್ನ ಓರಲ್ ಆಗಿ ನಾವು ಹೇಳ್ತಿರುವಾಗ ಮೇ ಬಿ ದ ಆಡಿಯನ್ಸ್ಗೆ ಅದು ಜಂಬಲ್ ಅಪ್ ಆಗುತ್ತೆ. ದೋಸ್ ಹೂ ಹ್ಯಾವ್ ನಾಟ್ ರೆಡ್ ಇಟ್, ಅವರಿಗೆ ಅದು ಜಂಬಲ್ ಆಗೋದು ಬಹಳ ಸಹಜ. ಸೊ ನಿಮ್ಮ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ವಾಸ್ ಆಕ್ಚುಲಿ ಅ ವೆರಿ ಗುಡ್ ಏಡ್. ಬಹಳ ಕ್ಲಿಯರ್ ಆಗಿ ಬಂತು. ಅಂಡ್ ಟು ಪನ್ ಅಪಾನ್ ವಿಜಯಲಕ್ಷ್ಮಿ ಮೇಡಮ್ ಹೇಳ್ತಾ ಇದ್ರಲ್ಲ, ಏನ್ ಸೈಲೆಂಟ್ ಆಗ್ಬಿಟ್ರಿ ಬಸಮ್ಮ ಮೇಡಮ್ ಅಂತ. ಐ ವಾಂಟ್ ಟು ಟಾಕ್ ಅಬೌಟ್ ದ ಸೈಲೆನ್ಸ್ ಆಫ್ ಸಿಲ್ವಿಯಾರ್. ಸೊ ಸಿಲ್ವಿಯಾ ಆಫ್ಟರ್ ಅವಳ ಮೇಲೆ ಬಲಾತ್ಕಾರದ ಒಂದು ಇದು ಆದ್ಮೇಲೆ, ಯು ನೋ, ಶಿ ಹ್ಯಾಸ್ ನಥಿಂಗ್ ಟು ಸೇ. ಸೊ ಅಷ್ಟು ಸ್ಟ್ರಾಂಗ್ ಕ್ಯಾರೆಕ್ಟರ್ ಆಗಿ ಪ್ರೆಸೆಂಟ್ ಮಾಡಿರುವಂತ ಸಿಲ್ವಿಯಾ ಕೊನೆಗೆ ಅವಳಿಗೆ ಮಾತೇ ಹಾಕೋದಿಲ್ಲ ಶೇಕ್ಸ್ಪಿಯರ್. ಸಿಮಿಲರ್ಲಿ ಇವನ್ ನಾನು ಲಾಸ್ಟ್ ಟೈಮ್ ಮಿಡ್ ಸಮರ್ ನೈಟ್ಸ್ ಡ್ರೀಮ್ ಹೋದಾಗ ಬಹಳ ಒಂದು ಆಕ್ಟಿವ್ ಆದಂತ ಹರ್ಮಿಯಾ ಹೆಲೆನಾ ಕೂಡ ಒನ್ಸ್ ದೇ ಆರ್ ಮ್ಯಾರಿಡ್ 5th ಆಕ್ಟ್ ಅಲ್ಲಿ ಅವ್ರಿಗೆ ಯಾವ ಡೈಲಾಗ್ಸು ಇಲ್ಲ. ಇಡೀ ಕಾರ್ಪೆಂಟರ್ ನಾಟಕ ನೋಡುವಾಗ ಈ ಮೇಲ್ ಕ್ಯಾರೆಕ್ಟರ್ಸ್ ಗಳೇ ಅದ್ರ ಮೇಲೆ ಕಮೆಂಟ್ ಮಾಡ್ತಾ ಹೋಗ್ತಾರೆ. ಆದ್ರೆ ಒಂದು ಸಿಂಗಲ್ ಡೈಲಾಗ್ ಕೂಡ ಹರ್ಮಿಯಾ ಮತ್ತು ಹೆಲೆನಾಗ್ ಸಿಗೋದಿಲ್ಲ. ಸೊ ಈ ಸೈಲೆನ್ಸಸ್ ಅಟ್ ದಿ ಎಂಡ್ ಫಾರ್ ವಿಮೆನ್ ಕ್ಯಾರೆಕ್ಟರ್ಸ್ ಬಗ್ಗೆ ಏನಾದ್ರು ಹೇಳ್ತೀರಾ ಅಂತ? ಎಸ್ ಮೇಡಮ್, ದಟ್ ಕ್ವಶನ್ ಐ ಎಕ್ಸ್ಪೆಕ್ಟೆಡ್. ಆದ್ರೆ ಅದೇನು ಬಹಳಷ್ಟು ಕಾಂಟ್ರವರ್ಷಿಯಲ್ ಆಗ್ತದೇನೋ ಅಂತೇಳಿ ನಾನು ಬಿಟ್ಟಿದ್ದೆ. The thing is that this is the problem that the play itself has got. The silence, or Sylvia's silence ಅಂತ ಹೇಳಿದೆ. So she is the victim of attempted rape. ಇದು ಒಂದು ನಿಜವಾಗಿ ನಾವು ಒಪ್ಪಬೇಕಂತ ಒಂದು ಅಂಶ. She has no voice in this transaction. So ಅಷ್ಟೇ ಅಲ್ಲದೆ she is also objectified. ಅಂದ್ರೆ ತನ್ನ ಪ್ರಿಯಕರನೇ ಆಕೆಯನ್ನು ಬಿಟ್ಕೊಡ್ಲಿಕ್ಕೆ ರೆಡಿ ಇದೆ. ಮಾಡರ್ನ್ ಕ್ರಿಟಿಕ್ಸ್ ಇದನ್ನ, ಎಸ್ಪೆಷಲಿ ಫೆಮಿನಿಸ್ಟ್ ಸ್ಕಾಲರ್ಗಳು, ಸೊ ಇದು ಸಿಲ್ವಿಯಾಳ ಸಬ್ಜೆಕ್ಟಿವಿಟಿಯನ್ನ ಇರೇಸ್ ಮಾಡ್ತದೆ ಅಂತೇಳಿ ಕೂಡ ಹೇಳಿದ್ದಾರೆ. ಅದರ ಜೊತೆಗೆ ಇಟ್ ಟ್ರೀಟ್ಸ್ ವುಮೆನ್ ಆಸ್ ಆಬ್ಜೆಕ್ಟ್ಸ್ ಆಫ್ ಎಕ್ಸ್ಚೇಂಜ್ ಬಿಟ್ವೀನ್ ಮೆನ್. ಇನ್ನೊಂದು ನಾವು ಆ ಕಾಲದಲ್ಲಿ ತಿಳಿದುಪಟ್ಟಂತ ಅಂಶಗಳು. This is not my invention. It was prevalent in those days. ಅವಾಗ ಇದು ನಡೆದಿತ್ತು. ಪುರುಷರನ್ನ ಬಿಟ್ಟು ಉಳಿದ ಎಲ್ಲಾ ವಸ್ತುಗಳನ್ನ, ಎಲ್ಲಾ ಜೀವಿಗಳನ್ನ ಅವರು ಒಂದು ವಸ್ತುಗಳ ಹಾಗೆ ನೋಡ್ತಾ ಇದ್ರು. They traded them.
ಹಾಗಾಗಿ ಇಲ್ಲಿ ಸಿಲ್ವಿಯಾ ಒಂದು ವಸ್ತುವಾಗಿ ಬಿಡ್ತಾಳೆ. ಇನ್ಸ್ಟೆಡ್ ಆಫ್ ಸಬ್ಜೆಕ್ಟ್ ಸಿ ಟರ್ನ್ಸ್ ಅಪ್ ಟು ಬಿ ಆಬ್ಜೆಕ್ಟ್ ಅಂತೇಳಿ ಕೆಲವೊಬ್ಬರು ಇದನ್ನ ವಿಶ್ಲೇಷಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಾವು ನೀವೆಲ್ಲರೂ ಒಪ್ಪಿಕೊಳ್ಳುವ ಹಾಗೆ ದಿಸ್ ರಿಪ್ರೆಸೆಂಟ್ಸ್ ಅ ಕ್ಲಾಸಿಕ್ ಪೆಟ್ರಾರ್ಕಿಯಲ್ ಸ್ಟ್ರಕ್ಚರ್. ಏನು ಪಿತೃ ಪ್ರಧಾನ ಪುರುಷ ಪ್ರಧಾನ ಒಂದು ವ್ಯವಸ್ಥೆ ಇದೆ ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲದೆ ವುಮೆನ್ಸ್ ಹ್ಯುಮ್ಯಾನಿಟಿಯ ಬಗ್ಗೆ ಏನು ನಾವು ಅಂಶಗಳನ್ನ ಇಲ್ಲಿ ಕಾಣೋದೇ ಇಲ್ಲ ಅಂತೇಳಿ ಮ್ಯಾರ್ಲಿನ್ ಫ್ರೆಂಚ್ ಅವರು ಕೂಡ ಹೇಳಿದ್ದಾರೆ. ಸೊ ಬಹಳಷ್ಟು ಡೈರೆಕ್ಟರ್ಸ್ ಮುಂದೆ ಬರ್ತಕ್ಕಂಥ ಡೈರೆಕ್ಟರ್ಸ್ ಅದನ್ನೇ ನಾ ಡಿಸ್ಕಸ್ ಮಾಡ್ಬೇಕಂತ ಮಾಡಿದ್ದೆ. ಏನು 1792ರಲ್ಲಿ ರಿವಿಷನ್ ಆಗ್ತದೆ 18th ಸೆಂಚುರಿಯಲ್ಲಿ. ಅವಾಗ ಸ್ತ್ರೀ ಪಾತ್ರಗಳಿಗೆ ಹೆಚ್ಚಿನ ಮಹತ್ವವನ್ನ 18th ಸೆಂಚುರಿಯಲ್ಲಿ ಕೊಡ್ತಾರೆ ಈ ನಾಟಕದಲ್ಲಿ. ಸೊ ಆದ್ರೆ ನಮ್ಗೆ ಪ್ರಶ್ನೆ ಬರುದು, ಇಸ್ ದಿಸ್ ಶೇಕ್ಸ್ಪಿಯರ್ಸ್ ವ್ಯೂ? ಇದು ಶೇಕ್ಸ್ಪಿಯರ್ನ ದೃಷ್ಟಿಕೋನವಾಗಿತ್ತೆ ಸ್ತ್ರೀ ಪಾತ್ರವನ್ನ ಸೈಲೆಂಟ್ ಮಾಡುವುದು? ಆರ್ ಈಸ್ ಹಿ ಎಕ್ಸ್ಪೋಸಿಂಗ್ ದ ವೈಲೆನ್ಸ್ ಇನ್ಹೆರೆಂಟ್ ಇನ್ ದೀಸ್ ಕ್ಲಾಸಿಕಲ್ ಥಿಯಾಲಜಿಕಲ್ ಸಿಸ್ಟಮ್ಸ್? ಇದ್ರ ಜೊತೆಗೆ ನಾವು ಯಾವ ರೀತಿ ಇದನ್ನ ನೋಡ್ಬೇಕು ಅಂತೇಳಿ ಅಂದ್ರೆ, ಈ ಕ್ಲಾಸಿಕಲ್ ಯುಗದಲ್ಲಿ, ರಿನೈಸನ್ಸ್ ಯುಗದಲ್ಲಿ ಮತ್ತು ಅವಾಗಿನ ಕಾಲದ ಥಿಯಾಲಜಿಕಲ್ ಸಿಸ್ಟಮ್ಗಳಲ್ಲಿ ಸ್ತ್ರೀ ಮಾತಾಡಬಹುದಾಗಿತ್ತೆ? ಇಲ್ಲ ಅಂದ್ರೆ ಅದನ್ನೇ ಶೇಕ್ಸ್ಪಿಯರ್ ಹೇಳ್ತಾ ಇದ್ದಾನೆ ನಿಮಗೆ. ಅದನ್ನೇ ಶೇಕ್ಸ್ಪಿಯರ್ ನಮ್ಮ ಈ ಒಂದು ದೃಶ್ಯದ ಮೂಲಕ ನಿಮ್ ಮುಂದೆ ಇಡಲಿಕ್ಕೆ ಬಯಸಿದ್ದಾನೆ ಅನ್ನುವುದು ನನ್ನ ವಾದ. ಸರಿ ಇದೆ ಸರ್, ಐ ಅಗ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಬಟ್ ಇದಕ್ಕೆ ಅಡಿಷನಲ್ ಆಗಿ ಕೇಳ್ಬೇಕು ಅಂದ್ರೆ ನಿಮ್ಗೆ, ಈಗ ಶೇಕ್ಸ್ಪಿಯರ್ನ ಅರ್ಲಿ ಡ್ರಾಮಾಸ್ ಅದು ಟು ಜೆಂಟಲ್ಮನ್ ಆಫ್ ವೆರೋನಾ, ಅಲ್ಲಿಂದ ಹಿಡಿದು ನೀವು ಟೆಂಪೆಸ್ಟ್ ತನಕ ನೋಡಿದಾಗ ಡು ಯು ಸಿ ಎನಿ ಚೇಂಜ್ ಸರ್? ಅಂದ್ರೆ ಇನ್ ಇಸ್ ಪ್ರೆಸೆಂಟೇಷನ್ ಆಫ್ ವಿಮೆನ್ ಅಂದ್ರೆ ನಾನ್ ಗ್ರಾಫ್ ನೋಡಿದಾಗ, ಈಗ ದಟ್ ಇಸ್ ಆಲ್ಸೋ ಬಿಕಾಸ್ ಧಾರವಾಡ ಕಟ್ಟೆ ಓನ್ಲಿ, ಯಾಕಂದ್ರೆ ಇಷ್ಟೊಂದು ನಾಟಕವನ್ನ ಓದಿರ್ಲಿಲ್ಲ. ಬಟ್ ನಾವು ದಟ್ ಎಲ್ಲ ನಾಟಕವನ್ನ ಕೇಳಿ ಒಂದು ಸಮಗ್ರವಾಗಿ ಶೇಕ್ಸ್ಪಿಯರ್ನ ನಾಟಕಗಳನ್ನ ನೋಡಿದಾಗ, ಮೇ ಬಿ ಇನಿಷಿಯಲ್ ಟೈಮ್ ಅಲ್ಲಿ ಟೈಮಿಂಗ್ ಆಫ್ ದ ಶ್ರ್ಯೂ ಅಥವಾ ಟು ಜೆಂಟಲ್ಮೆನ್ ಆಫ್ ವೆರೋನಾ ಆ ತರದ ನಾಟಕಗಳು ಬರ್ತಾ ಹೋಗಿ, ಆಮೇಲೆ ನಂತರ ನಾವು 1600 ಮೇಲೆ ಹೋದ್ಮೇಲೆ 1600s ಮೇಲೆ ಹೋದಾಗ ನಮ್ಮ ಟ್ರಾಜಿಡೀಸ್ ಏನ್ ಬರ್ತಾವ, ಅಲ್ಲಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಬರ್ತಾರೆ, ಮೋರ್ ಇಮೋಟಿವ್ ಕ್ಯಾರೆಕ್ಟರ್ಸ್, ವಿಮೆನ್ ಕ್ಯಾರೆಕ್ಟರ್ಸ್ ಅನ್ನ ನೋಡ್ಬೋದು. ಕೊನೆಗೆ ಮಿರಾಂಡನ್ ತನಕ ಬಂದಾಗ ಐ ಥಿಂಕ್ ಬಹಳ ಮೆಚೋರ್ ಆದಂತ ವಿಮೆನ್ ಕ್ಯಾರೆಕ್ಟರ್ಸ್ ಅಲ್ಲಿ ಬರ್ತಾರೋ ಏನೋ. ಸೊ ಈ ಟ್ರಾಜೆಕ್ಟರಿನ ಹೇಗ್ ನೋಡ್ತೀರಾ ನೀವು? ಯು ಫೀಲ್ ದಟ್ ಶೇಕ್ಸ್ಪಿಯರ್ ಹ್ಯಾಸ್ ಗ್ರೋನ್ ಇನ್ ಟರ್ಮ್ಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ವಿಮೆನ್ ಅಂಡ್ ಪ್ರೆಸೆಂಟಿಂಗ್ ದೆಮ್, ಅಥವಾ ನೀವ್ ಹೇಗ್ ನೋಡ್ತೀರಾ ಅಂತ? Yes, ma'am. That's a good question, but I would like to answer it in a very straightforward way. ನಮಗೆ ಗೊತ್ತಿರುವ ಹಾಗೆ ಶೇಕ್ಸ್ಪಿಯರ್ ಒಂದು ಹಳ್ಳಿಯಿಂದ ಬಂದಿದ್ದ. ಹಳ್ಳಿಯಿಂದ ಅಂದ್ರೆ ನಾವು ಮುಗ್ಧತೆ ಅಂತೇಳಿ ನಾವು ತಿಳ್ಕೋಬಹುದು, ಬಟ್ he was not innocent at that time. We know it. So he has impregnated that lady and he came to London. With that we know. ಬಹಳಷ್ಟು ಸಣ್ಣ ವಯಸ್ಸಿನಲ್ಲೇ ಒಬ್ಬ ಸ್ತ್ರೀಯ ಪ್ರೇಮ ಭಾಷೆದಲ್ಲಿ ಸಿಲ್ಕೊಂಡಿದ್ದವನು, ಅಥವಾ ಇವನೇ ಏನಾದ್ರು ಮಾಡಿರ್ಬೋದು ಆವಾಗಿನ ಕಾಲದಲ್ಲಿ. ಮೇ ಬಿ ಇನ್ ದಟ್ ಏಜ್ ಇಟ್ ವಾಸ್ ವೇ ಆಫ್ ದ ವರ್ಲ್ಡ್ ಇರಬಹುದು. ಅವನು ನೋಡಿದಂತ ಸ್ತ್ರೀಯರು ಅಂದ್ರೆ ಅವನ ವಯಸ್ಸಿನಲ್ಲಿ ಇದೇನು ನಾಟಕ ಬರೆದಿದ್ದ ಆ ವಯಸ್ಸಿನಲ್ಲಿ ನೋಡಿದಂತ ಸ್ತ್ರೀಯರು, ಅಥವಾ ಅವನ ಸಂಘಕ್ಕೆ ಬಂದಂತ ಸ್ತ್ರೀಯರು ಒಂದು ಘನತೆ ಏನು ಮುಂದೆ ಬರ್ಬರ್ತಾ ಅವನು ಕ್ವೀನ್ಸ್ ಏನು ಚೇಂಬರ್ಗೆ ಹೋಗ್ತಾನೆ ಅಥವಾ ಎಲೀಟ್ ಕ್ಲಾಸ್ಗೆ ಏನ್ ಹೋಗ್ತಾನೆ, ಆ ಸ್ತ್ರೀಯರ ನಡವಳಿಕೆ, ಇವನ್ ನೋಡಿದಂತ ತನ್ನ ಹದಿಹರೆಯ ವಯಸ್ಸಿನಲ್ಲಿ ನೋಡಿದಂತ, ತಾನು ಕಿಶೋರಾವಸ್ಥೆಯಲ್ಲಿ ನೋಡಿದಂತ ಸ್ತ್ರೀಯರ ಒಂದು ಸಂಘ ಬೇರೆ ಇದೆ ಅಂತೇಳಿ ಅವನಿಗೆ ಅನಿಸಿರಬಹುದು. ಮೇ ಬಿ ಹಿ ಹ್ಯಾಸ್ ಫೆಲ್ಟ್ ದಟ್ ಚೇಂಜ್. Maybe he has stopped looking at them as objects after certain time when he comes into contact with the courtly people. ಹಾಗಾಗಿ ಅವನಲ್ಲಿ ಆ ಚೇಂಜಸ್ ಬಂತು ಅಂತೇಳಿ ಅನಿಸ್ತದೆ ಸರ್. ಮೇಡಮ್, ಮೇ ಬಿ
I also agree. I also think on similar lines. ಹಾಗೇನೆ ma'am. ಸರೋಜಿ ಶಿಂತ್ರಿ ಅವ್ರು ಮಾಡಿರುವಂತ ವರ್ಕ್ ಅನ್ನ ನೋಡಿದ್ರೆ ಮೇ ಬಿ ಅವ್ರ ಆರ್ಗ್ಯುಮೆಂಟು ಅದೇ ಲೈನ್ ಅಲ್ಲಿ ಹೋಗುತ್ತೆ. She endorses the view that you are presenting. Yes, And ma'am. I also feel that again, as a man grows, maybe he will overcome his obsession with a woman's body. Yes, ಆಮೇಲೆ ma'am. he will start seeing her as whole ಅನ್ಸುತ್ತೆ ನನಗೆ. Yes, Maybe ma'am. it starts with that kind of a physical attraction in the beginning for any man. ಆಮೇಲೆ ಬರ್ತಾ ಬರ್ತಾ ಮೆಚುರಿಟಿ ಬಂದಂಗೆ ಐ ಥಿಂಕ್ ದಟ್ ವ್ಯೂ ಚೇಂಜಸ್ Yes, ma'am. Yes, ma'am. ಅಂತ ನನಗೂ Completely. ಅನ್ಸುತ್ತೆ. ಮೇ ಬಿ ದಟ್ ಮಸ್ಟ್ ಹ್ಯಾವ್ ಹ್ಯಾಪನ್ಡ್ ವಿತ್ ಶೇಕ್ಸ್ಪಿಯರ್ ಆಸ್ ವೆಲ್. Thank you. Yeah. Exactly, ma'am. Yeah. Thank you. ಬೇರೆ ಪ್ರಶ್ನೆಗಳು ಇರ್ಲಿಲ್ಲ ಅಂತಂದ್ರೆ ಸರ್ ಜಾಯ್ನ್ ಆಗಿದ್ದಾರೆ ಸರ್. ಸರ್ ಡೋನು ಸರ್. Yes. ಸರ್ ಪ್ಲೀಸ್. ಈಗ ಅಧ್ಯಕ್ಷೀಯ ಭಾಷಣದ ಅಗತ್ಯ ಇಲ್ಲ. ಆ ಕಾಲ ಮೀರಿ ಹೋಗಿದೆ, ಹೊತ್ತು ಮಿಂಚಿ ಹೋಗಿದೆ. ನಮಸ್ಕಾರ ಕಮತಿ ಅವರೇ. ನಿಮ್ಮ ಕೊನೆಯ 10 ನಿಮಿಷದ ಭಾಷಣ ನನಗೆ ಕೇಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದನ್ನ ಬಿಟ್ರೆ ನಿಮ್ಮ ಎಲ್ಲ ಮಾತುಗಳನ್ನ ನಾನು ಕೇಳಿಸಿಕೊಂಡಿದ್ದೇನೆ. ಸಿದ್ದೇಶ್ವರ್ ಕಮತಿ ಅವರು ಇಂಗ್ಲಿಷ್ ಪ್ರಾಧ್ಯಾಪಕರು, ಇಂಗ್ಲಿಷ್ ಸಾಹಿತ್ಯವನ್ನ ಚೆನ್ನಾಗಿ ಓದಿಕೊಂಡವರು, ಶೇಕ್ಸ್ಪಿಯರ್ನ ಯಾವುದೇ ನಾಟಕದ ಬಗ್ಗೆ ಬಹಳ ಅಧಿಕೃತವಾಗಿ ಮಾತನಾಡುವ ಶಕ್ತಿ ಸಾಮರ್ಥ್ಯವನ್ನ ಹೊಂದಿದವರು. ಇಂದಿನ ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಯಾಕಂದ್ರೆ 2 ಜೆಂಟಲ್ಮೆನ್ ಆಫ್ ವೆರೋನಾ ಈ ನಾಟಕದ ಬಗ್ಗೆ ಹೆರಾಲ್ಡ್ ಬ್ಲೂಮ್ ಇದೊಂದು ವೀಕೆಸ್ಟ್ ಸಂಗು ನೀವು ದಯವಿಟ್ಟು ನಿಮ್ಮ ಆಡಿಯೋ ಮ್ಯೂಟ್ ಮಾಡ್ಕೊಳ್ಳಿ. ಹೆರಾಲ್ಡ್ ಬ್ಲೂಮ್ ನಂತ ಒಬ್ಬ ವಿಮರ್ಶಕ, ಅತ್ಯಂತ ಪ್ರತಿಭಾವಂತ ವಿಮರ್ಶಕ, ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳ ಬಗ್ಗೆ ಬಹಳ ಅಧಿಕೃತವಾಗಿ ಮಾತನಾಡಬಲ್ಲ, ಬರೆಯಬಲ್ಲ ಒಬ್ಬ ವಿದ್ವಾಂಸ. ಈ ನಾಟಕ ವೀಕೆಸ್ಟ್ ಕಾಮಿಡಿ ಆಗಿತ್ತು. ಇಟ್ಸ್ ವೆರಿ ಎಕ್ಸ್ಪೆರಿಮೆಂಟಲ್. ಇಟ್ಸ್ ವರ್ಕ್ ಆಫ್ ಅಪ್ರೆಂಟಿಸ್ಶಿಪ್, ಫೆಬ್ರೈಲ್ ಡ್ರಾಮಾ ಅಂಡ್ ಎ ಸಿಟಿ ಎಂಡಿಂಗ್, ಇಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಇದಾವೆ. ನಾನು ಅದನ್ನ ಗಮನಿಸಿದ್ದೇನೆ. ಈ ರೀತಿಯ ವಿಮರ್ಶೆ ಬಂದ ಮೇಲೆ ಈ ಕೃತಿಯ ಬಗ್ಗೆ 1 ಗಂಟೆ ಮಾತನಾಡುವುದು ಕಷ್ಟದ ಕೆಲಸ, ಸಾಹಸದ ಕೆಲಸ. ಸಿದ್ದೇಶ್ವರ್ ಈ ನಾಟಕದ ಬಗ್ಗೆ ಅನೇಕ ಸಂಗತಿಗಳನ್ನ ಹೇಳಿದ್ರು. ಕೊನೆಗೆ ಪೂಜಾ ಹಳ್ಯಾಳ್ ಮತ್ತು ಸಿದ್ದೇಶ್ವರ ಕಮಿತಿಯವರ ನಡುವಿನ ಸಂವಾದವನ್ನ ನಾನು ಬಹಳ ಕುತೂಹಲದಿಂದ ಆಲಿಸಿದೆ. ಆ ಸಂವಾದಕ್ಕೆ ಪೂರಕವಾಗಿ 1-2 ಮಾತುಗಳನ್ನ ಹೇಳ್ತೇನೆ. ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಪ್ರಶ್ನೆಗಳನ್ನ ಕೇಳಬಹುದು. ಯಾಕೆಂದ್ರೆ ನಾನು ಹೆಚ್ಚಿಗೆ ಮಾತನಾಡಬೇಕಾದ ಅಗತ್ಯ ಇಲ್ಲ. ಆದ್ರೆ ನಾನು ಶೇಕ್ಸ್ಪಿಯರ್ನ ದೊಡ್ಡ ಅಭಿಮಾನಿ, ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳನ್ನ ಇಷ್ಟಪಡುವ ಒಬ್ಬ ಓದುಗ, ಇಂಗ್ಲಿಷ್ ಪ್ರಾಧ್ಯಾಪಕ. ಹೀಗಾಗಿ ನನಗೆ ಯಾವುದೂ ವೀಕ್ ಅನಿಸೋದೇ ಇಲ್ಲ. ಎಲ್ಲಾ ನಾಟಕಗಳಲ್ಲೂ ನನಗೆ ಅನೇಕ ಸಂಗತಿಗಳು, ಒಳ್ಳೆಯ ಸಂಗತಿಗಳು, ಒಳ್ಳೆಯ ಕೋಟ್ಗಳು ಅದೆಲ್ಲ ಸಿಗ್ತವೆ. ಅದನ್ನೆಲ್ಲ ವಿಶ್ಲೇಷಣೆ ಮಾಡ್ಲಿಕ್ಕೆ ಈಗ ಸಮಯ ಇಲ್ಲ. ಆಮೇಲೆ 1-2 ಸಂಗತಿಗಳು ಏನಂತಂದ್ರೆ, ಈಗ ಪ್ರಾರಂಭದಲ್ಲಿ ಕಮತಿಯವರು ಈ ಜಿಯೋಗ್ರಫಿಕಲ್ ಎರರ್ ಬಗ್ಗೆ ಮಾತನಾಡಿದ್ರಲ್ಲ. ಒಂದು ಸಾಹಿತ್ಯ ಕೃತಿ, ಒಂದು ನಾಟಕ, ಒಂದು ಸೃಜನಶೀಲ ಕೃತಿ ಬಹಳ ಕರಾರುವಕ್ಕಾಗಿ ಇರಬೇಕಾದ ಅಗತ್ಯ ಇಲ್ಲ. ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ಗಳು ಇರಬಹುದು. ಈ ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ಗಳು, ಈ ವಾಸ್ತವತೆ, ಇದು ಒಂದು ಸಾಹಿತ್ಯ ಕೃತಿಯ, ಶ್ರೇಷ್ಠ ಸಾಹಿತ್ಯ ಕೃತಿಯ ಅರ್ಥವನ್ನ ಅರ್ಥ ಪ್ರಪಂಚವನ್ನ ಕಡಿಮೆ ಮಾಡುವುದಿಲ್ಲ, ಅದರ ಪ್ರಸ್ತುತತೆಯನ್ನ ಕಡಿಮೆ ಮಾಡುವುದಿಲ್ಲ ಅಂತ ನಾನು ನಂಬಿಕೊಂಡಿದ್ದೇನೆ. ಯಾಕಂದ್ರೆ ಆ ಎಲ್ಲ ವಾಸ್ತವತೆಯನ್ನು ಮೀರಿತು ಸೃಜನಶೀಲ ಕೃತಿ. ಅದು ಯಾವಾಗ ನಾವು ಅದಕ್ಕೊಂದು ವರ್ಕ್ ಆಫ್ ಆರ್ಟ್ ಅಂತೇವಲ್ಲ, ಇಟ್ ಹ್ಯಾಸ್ ಇಟ್ಸ್ ಓನ್ ಸ್ಟ್ರಕ್ಚರ್, ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ಯಾಟರ್ನ್, ಇಟ್ ಹ್ಯಾಸ್ ಇಟ್ಸ್ ಓನ್ ರಿಯಾಲಿಟಿ. ಎವ್ರಿ ವರ್ಕ್ ಹ್ಯಾಸ್ ಇಟ್ಸ್ ಓನ್ ರಿಯಾಲಿಟಿ. ಆ ಕಾಂಟೆಕ್ಸ್ಟ್ದಲ್ಲಿ ನಾವು ಅದನ್ನ ನೋಡಿದ್ರೆ ಇವು ಮಿಸ್ಟೇಕ್ಗಳಲ್ಲ ಅಂತ ಅನಿಸ್ತದೆ ಅನ್ನೋದು ಒಂದು ವಿಚಾರ. ಇನ್ನು ಈ ಸಂವಾದದ ಬಗ್ಗೆ ನಾನು 1-2 ಮಾತುಗಳನ್ನ ಹೇಳ್ಬೇಕು. ಒಂದು ಏನಂತಂದ್ರೆ, ಶೇಕ್ಸ್ಪಿಯರ್ ಮಹಿಳೆಯರನ್ನ ಒಂದು ಅಬ್ಜೆಕ್ಟ್ ಆಗಿ ನೋಡ್ತಾ ಇದ್ದ ಅನ್ನೋದಕ್ಕೆ ಯಾವುದೇ ನಮ್ಮಲ್ಲಿ ಆಧಾರಗಳಿಲ್ಲ.
ಇದು ಒಂದು ರೀತಿಯ ಅವಸರದ ತೀರ್ಮಾನ ಆಗ್ಬಾರ್ದು ಅಂತ. ಅವನೊಬ್ಬ ದೊಡ್ಡ ಲೇಖಕ, ದೊಡ್ಡ ನಾಟಕಕಾರ, ಈಗಲೂ ದೊಡ್ಡ ನಾಟಕಕಾರ. ಮತ್ತು ಅವನ ನಾಟಕದ ಈಗ ಒಂದು ನಾಟಕ ಕೃತಿಯನ್ನ ನಾವು ಓದಿದಾಗ, ಯಾವುದೇ ಒಂದು ಕೃತಿಯನ್ನ ನಾವು ಓದಿದಾಗ ಆ ಕೃತಿಯಲ್ಲಿ ಇರ್ತಕ್ಕಂಥ ಸಂಗತಿಗಳ ಬಗ್ಗೆ ನಾವು ಮಾತನಾಡಬೇಕು. ಅದನ್ನ ಮೀರಿದ ಸಂಗತಿಗಳ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಯಾರು ಉತ್ತರ ಕೊಡಬೇಕು? ಶೇಕ್ಸ್ಪಿಯರ್ ಅಂತೂ ಈಗಿಲ್ಲ. ವೈ ಡಿಡ್ ಯು ನಾಟ್ ರೈಟ್ ಅಬೌಟ್ ದಿಸ್ ಅಂತ ನಾವು ಪ್ರಶ್ನೆಯನ್ನ ಕೇಳಬಾರ್ದು. ಅವನು ಬರೆದದ್ರಲ್ಲಿ ಏನು ಸಮಸ್ಯೆಗಳಿವೆ, ಏನು ಸಾಧ್ಯತೆಗಳಿವೆ, ಅದನ್ನೆಲ್ಲ ನೋಡ್ಬೇಕು ಅನ್ನೋದು ಒಂದು. ಎರಡನೇದು, ಬರ್ತಾ ಬರ್ತಾ ಶೇಕ್ಸ್ಪಿಯರ್ ಮಹಿಳೆಯರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ ಅಂತ ಅನ್ನುವ ಮಾತನ್ನು ಕೂಡ ನನಗೆ ಒಪ್ಪಿಕೊಳ್ಳೋದು ಸ್ವಲ್ಪ ಕಷ್ಟ. ನಾನು ಎಲ್ಲಾ ನಾಟಕಗಳನ್ನ ನೋಡಿದ್ದೇನೆ, ಓದಿದ್ದೇನೆ. ಆದ್ರೆ ಯಾವುದೇ ಒಂದು ತಿಳುವಳಿಕೆ ಏನಿದೆಯಲ್ಲ, ಅದು ಹೆಣ್ಣಿನ ಬಗ್ಗೆ ಆಗಿರ್ಬೋದು, ಗಂಡಿನ ಬಗೆಗೆ ಆಗಿರ್ಬೋದು, ಜಗತ್ತಿನ ಬಗೆಗೆ ಆಗಿರ್ಬೋದು, ಈ ತಿಳುವಳಿಕೆ ಲೇಖಕ ಬೆಳೀತಾ ಹೋದಂತೆ ಅದು ಕೂಡ ಬೆಳೀತದೆ ಅನ್ನುವ ಒಂದು ಮಾತು ಸರಿಯಾದದ್ದು. ಪೂಜಾ ಹೇಳೋರ ಮಾತು ಅದು ಸರಿಯಾದದ್ದು. ಆ ನೆಲೆಯಲ್ಲಿ ನಾನು ಅದನ್ನ ಸ್ವೀಕರಿಸ್ತೇನೆ. ಇನ್ನೊಂದು, ಶೇಕ್ಸ್ಪಿಯರ್ನ ಮಹಿಳಾ ಪಾತ್ರಗಳ ಬಗ್ಗೆ ನಾವು ಒಂದು 2-3 ಉಪನ್ಯಾಸಗಳನ್ನ ನಾವು ಏರ್ಪಡಿಸಬಹುದು. ಆಮೇಲೆ ಅನೇಕ ಸಶಕ್ತ ಪಾತ್ರಗಳನ್ನ ಶೇಕ್ಸ್ಪಿಯರ್ ಸೃಷ್ಟಿಸಿದ್ದಾರೆ. ಅದ್ರ ಬಗೆಗೆ ಹೆಚ್ಚು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಈ ಸಂವಾದ ನನಗೆ ಇಷ್ಟ ಆಯ್ತು. ಕೆಲವು ವಿಚಾರಗಳಲ್ಲಿ ನನಗೆ ಸಂಪೂರ್ಣವಾಗಿ ಪೂಜಾ ಹಳಿಯಾಳ್ ಅವರೊಂದಿಗೆ, ಸಿದ್ದೇಶ್ವರ್ ಕಮಿಟಿ ಅವರೊಂದಿಗೆ ಸಂಪೂರ್ಣವಾಗಿ ಸಹಮತ ಇದೆ. ಕೆಲವು ವಿಚಾರಗಳಲ್ಲಿ ಒಂದು ಸಣ್ಣ ತಕರಾರು ಅಂತಲ್ಲ, ಭಿನ್ನಾಭಿಪ್ರಾಯ. ಆ ಭಿನ್ನಾಭಿಪ್ರಾಯ ಕಟ್ಟೆಯ ಒಂದು ದೊಡ್ಡ ಶಕ್ತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ರೆ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ನಾಟಕದ ಬಗ್ಗೆ ಬಹಳ ಪರಿಣಾಮಕಾರಿಯಾಗಿ ಸಿದ್ದೇಶ್ವರ್ ಕಮಿಟಿಯವರು ಮಾತನಾಡಿದರು. ನಾನು ಅವರ ಕೆಲವು ಉಪನ್ಯಾಸಗಳನ್ನ ಕಟ್ಟೆಯ ಮೇಲೆ ಕೇಳಿದ್ದೇನೆ. ಅವರ ಸಾಹಿತ್ಯ ನಿಷ್ಠೆ ಬಗ್ಗೆ ನನಗೆ ಅಗಾಧವಾದ ಗೌರವವಿದೆ. ಮತ್ತು ಪೂಜಾ ಹಳಿಯಾಳ್ ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು. ಯಾಕಂದ್ರೆ ಹೆಚ್ಚು ಕಡಿಮೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಸಂವಾದದಲ್ಲಿ ಭಾಗವಹಿಸ್ತಾರೆ. ನಾನು ಕಟ್ಟೆಯ ಎಲ್ಲಾ ಸದಸ್ಯರಿಗೆ, ಬಂಧುಗಳಿಗೆ ಒಂದು ವಿನಂತಿ ಮಾಡಿಕೊಳ್ಳುತ್ತೇನೆ, ಸಂವಾದದಲ್ಲಿ ಹೆಚ್ಚು ನೀವು ಆಗಾಗ ಭಾಗವಹಿಸಿ ನಮ್ಮ ಮಾತನ್ನ ನೀವು ಒಪ್ಕೊಳ್ಬೇಕಾಗಿಲ್ಲ, ನೀವು ಸಂವಾದದಲ್ಲಿ ಭಾಗವಹಿಸಬೇಕು, ನಿಮ್ಮ ಅಭಿಪ್ರಾಯಗಳನ್ನ ಹೇಳಬೇಕು. ಡಿಫರ್ ಆಗುವುದರಲ್ಲಿ ಇರ್ತಕ್ಕಂತ ಒಂದು ಬ್ಯೂಟಿ ಏನಿದೆಯಲ್ಲ, ಅದು ಅಗ್ರಿಮೆಂಟ್ ದಲ್ಲಿ ಒಂದೊಂದ್ಸಲ ಕಾಣಿಸೋದಿಲ್ಲ. ಸೊ ವೆನ್ ವಿ ಡಿಫರ್ ವಿ ಅಂಡರ್ಸ್ಟ್ಯಾಂಡ್ ಬೆಟರ್ ದ್ಯಾನ್ ವೆನ್ ವಿ ಅಗ್ರಿ ವಿತ್ ಈಚ್ ಅದರ್. ಸೊ ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಡಾಕ್ಟರ್ ವಿಜಯಲಕ್ಷ್ಮಿ, ಪ್ರಶ್ನೆಗಳಿದ್ದರೆ ಮತ್ತೆ ನೀವು ಎತ್ತಿಕೊಳ್ಳಬಹುದು, ಇಲ್ಲದೆ ಇದ್ರೆ ಕಾರ್ಯಕ್ರಮ ಇಲ್ಲಿಗೆ ಮುಗಿಸಬಹುದು. ಎಲ್ಲರಿಗೂ ಶುಭವಾಗ್ಲಿ, ನಮಸ್ಕಾರ. ಧಾರವಾಡ ಕಟ್ಟೆಯ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಹಾಜರಾಗಬೇಕು. ಒಂದು as an experiment, we are conducting a 2-day international conference on civilizational literature on the 13th and 14th of March in Jesus College, ಧಾರವಾಡ. ಅನೇಕ ಜನ ದೇಶದಿಂದ, ವಿದೇಶಗಳಿಂದ ಜನ ಬರ್ತಾ ಇದ್ದಾರೆ. ಪೂಜಾ ಅವರು ಬರ್ತಾ ಇದ್ದಾರೆ, ಅನೇಕ ಜನ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಅದರದ ವಿವರವನ್ನ ವಿಜಯಲಕ್ಷ್ಮಿ ಅವರು ನಿಮಗೆ ಕೊಡ್ತಾರೆ. ಈ ನಮ್ಮ ಕಾನ್ಫರೆನ್ಸ್ ನಲ್ಲಿ ನೀವು ಭಾಗವಹಿಸ್ರಿ, ನಿಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಭಾಗವಹಿಸ್ಲಿಕ್ಕೆ ಹೇಳಿ, ನಿಮ್ಮ ಸಹೋದ್ಯೋಗಿಗಳು ಕೂಡ ತಿಳಿಸ್ಬೇಕು. ಆಮೇಲೆ 2 ಇಂಗ್ಲಿಷ್ ಉಪನ್ಯಾಸಗಳನ್ನ ನಾವು ಮುಂದಿನ ತಿಂಗಳಿಂದ ಪ್ರಾರಂಭ ಮಾಡ್ತೇವೆ, ಬುಧವಾರ ಮತ್ತು ಶುಕ್ರವಾರ. ಸೊ ಒಟ್ಟಂದದಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಒಂದು ವಾರ 4 ಧಾರವಾಡ ಮೇಲೆ ಕಾರ್ಯಕ್ರಮಗಳು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಎಲ್ಲಾ ಕ್ರಮಗಳಲ್ಲಿ ಇರಿಸಬೇಕು. ಎಲ್ಲರಿಗೂ ಶುಭವಾಗ್ಲಿ, ನಮಸ್ಕಾರ. ಸರ್, ಧನ್ಯವಾದಗಳು ಸರ್. ಮತ್ತೆ ಬೇರೆ ಪ್ರಶ್ನೆಗಳು ಅಥವಾ ಪೂರಕ ಮಾತುಗಳು ಇಲ್ಲ ಅಂತಂದ್ರೆ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿ ಇದ್ದೇವೆ. ಈವರೆಗೂ ಕೂಡ ಶೇಕ್ಸ್ಪಿಯರ್ನ ದ 2 ಜೆಂಟಲ್ಮೆನ್ ಆಫ್ ವೆರೋನಾ ನಾಟಕದ ಕುರಿತಾಗಿ ಮಾಹಿತಿಯನ್ನ ಮತ್ತೆ ಅದರ ಬೇರೆ ಬೇರೆ ಮಗ್ಗುಲುಗಳನ್ನ ಇಟ್ಕೊಂಡು ಈ ಒಂದು ನಾಟಕವನ್ನ ನಮ್ಮೆಲ್ರಿಗೂ ಕೂಡ ಪರಿಚಯ ಮಾಡಿಕೊಟ್ಟಂತ
ಸಿದ್ದೇಶ್ವರ್ ಕಪ್ತಿ ಸರ್ ಅವ್ರಿಗೆ, ಧಾರವಾಡ ಕಟ್ಟೆಯ ಬಳಗದವರ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಸಾಹಿತ್ಯ ಆಸಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೇನೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಟೋನು ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಹಿರಿಯರಿಗೆ, ಕಲಾಂಧರ್ ಸರ್, ಪೂಜಾ ಮ್ಯಾಮ್, ಬಸಮ್ಮ ಮ್ಯಾಮ್, ಇನ್ನು ಅನೇಕ ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ರು. ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಬರುವ ಶನಿವಾರ ಮತ್ತೆ ಗುರುವಾರ ನಿರಂತರವಾಗಿ ಈ ಸೀರೀಸ್ ನ ಮುಂದುವರೆದ ಭಾಗ ಉಪನ್ಯಾಸಗಳು ಜರುಗ್ತಾ ಇರ್ತವೆ. ಇದೇ ಲಿಂಕ್ ಅನ್ನ ಬಳಸ್ಕೊಂಡು ತಾವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಹಾಗೇನೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಏನು ಬ್ರೋಚರ್ ಮತ್ತೆ ಅದರ ಸಂಬಂಧಪಟ್ಟ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಎಲ್ಲ ಮಾಹಿತಿಗಳು ಈಗಾಗಲೇ ಧಾರವಾಡ ಕಟ್ಟೆಯ ವೆಬ್ಸೈಟ್ ಅಲ್ಲಿ, ಹಾಗೆ ಯೂಟ್ಯೂಬ್ ಅಂದ್ರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತೆ ಬೇರೆ ಬೇರೆ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಗಳಲ್ಲೂ ಕೂಡ ಲಭ್ಯ ಇದೆ. ಅದನ್ನ ಆದಷ್ಟು ತಮ್ಮ ಒಂದು ಗ್ರೂಪ್ಗಳಲ್ಲಿ, ತಮ್ಮ ವಿದ್ಯಾರ್ಥಿಗಳ ಗ್ರೂಪ್ಗಳಲ್ಲಿ, ಫ್ಯಾಕಲ್ಟಿ ಗ್ರೂಪ್ಗಳಲ್ಲಿ, ರಿಸರ್ಚ್ ಸ್ಕಾಲರ್ ಗ್ರೂಪ್ಗಳಲ್ಲಿ ಅದನ್ನ ಶೇರ್ ಮಾಡಿ ಆ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನ ಸದುಪಯೋಗವನ್ನ ಎಲ್ರೂ ಪಡ್ಕೊಳ್ಳೋದಕ್ಕೆ ತಮ್ಮೆಲ್ಲರ ಸಹಕಾರ ಅಗತ್ಯ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಧನ್ಯವಾದಗಳು. ಶುಭರಾತ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.